ಹಾಯ್, ಇವತ್ತಿನ ಪಾಡ್ಕಾಸ್ಟಲ್ಲಿ ನಮ್ಮ ಜೊತೆ ಭಾವತೀರಯಾನ ಟೀಮ್ ಅವ್ರು ಯಾರೆ. ಟೀಮ್ ಬಗ್ಗೆ ಒಂದು ಸಣ್ಣ ಪರಿಚಯ ಏನಂದರೆ, ಈ ಸಿನಿಮಾನ ನಿರ್ದೇಶನ ಮಾಡಿರೋದು ಮಯೂರ್ ಅಂಬೇಕಲ್ಲು ಹಾಗೂ ತೇಜಸ್ ಕಿರಣ್ ಈ ಸಿನಿಮಾದ ಡೈರೆಕ್ಟರ್ ಮತ್ತು ಲೀಡ್ ಆ್ಯಕ್ಟರ್ ಕೂಡ ಹೌದು. ಮಯೂರ್ ಅಂಬೇಕಲ್ಲು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಹಾಗೂ ಫಿಲ್ಮ್ ಡೈರೆಕ್ಟರ್ ಕೂಡ ಹೌದು. ಇದನ್ನು ಆರೋಹ ಫಿಲ್ಮ್ಸ್ ಅನ್ನೋ ಬ್ಯಾನರಿನ ಕೆಳಗೆ ನಿರ್ಮಾಣ ಮಾಡಿದ್ದಾರೆ. ಆ್ಯಂಡ್ ಎರಡು ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಪ್ಯಾಷನೇಟ್ ಪ್ರೊಡಕ್ಷನ್ ಹೌಸಸ್ ಈ ಸಿನಿಮಾಗೆ ಕೈ ಜೋಡಿಸಿದೆ. ಲಾಸ್ಟ್ ಇಯರ್ ಹೆಸರು ಮಾಡಿರೋ ಅಂಥ ಎರಡು ಚಿತ್ರಗಳು, ನಾವೊಂದು ಪ್ರತಿಯೊಂದು ಇಂಟರ್ವ್ಯೂಸಲ್ಲೂ, ಪ್ರತಿಯೊಂದು ರೌಂಡ್ ಟೇಬಲಲ್ಲೂ, ಪ್ರತಿಯೊಂದು ಸಿನಿಮಾ ಡಿಸ್ಕಷನ್ನಲ್ಲೂ ಬರೋ ಎರಡು ಸಿನಿಮಾ, ಒಂದು ಬ್ಲಿಂಕು, ಒಂದು ಶಾಕಾಹಾರಿ, ಎರಡು ಅದ್ಭುತವಾದ ಚಿತ್ರಗಳು. ಈ ಎರಡೂ ಸಿನಿಮಾದ ಪ್ರೊಡಕ್ಷನ್ ಹೌಸಸ್ ಈ ಸಿನಿಮಾಗೆ ಸಾಥ್ ಕೊಡ್ತಿದೆ. ಹೇಗೆ ಅಂದರೆ, ಕೀಳಂಬಿ ಮೀಡಿಯಾ ಲ್ಯಾಬ್, ಕೀಳಂಬಿ ಪ್ರೊಡಕ್ಷನ್ ಹೌಸ್ ಅನ್ನೋ ಸಂಸ್ಥೆ ಶಾಕಾಹಾರಿ ಸಿನಿಮಾನ ಪ್ರೊಡ್ಯೂಸ್ ಮಾಡಿದರು. ಅವರು ಭಾವತೀರಯಾನ ಅನ್ನೋ ಸಿನಿಮಾನ ಪ್ರೆಸೆಂಟ್ ಮಾಡ್ತಿದ್ದಾರೆ. ಹಾಗೂ ಬ್ಲಿಂಕ್ ಅನ್ನೋ ಚಿತ್ರನ ಯಾರು ಪ್ರೊಡ್ಯೂಸ್ ಮಾಡಿದರು, ಜನನಿ ಅನ್ನೋ ಸಂಸ್ಥೆಯ ಮುಖ್ಯಸ್ಥರು ರವಿಚಂದ್ರ ಹೆಜೆ ಅಂತ, ನಮ್ಮ ಆತ್ಮೀಯ ಸ್ನೇಹಿತರು ಕೂಡ. ಸೊ ಜನನಿ ಅವರು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಒಬ್ಬರು ಪ್ರೆಸೆಂಟ್ ಮಾಡ್ತಿದ್ದಾರೆ, ಒಬ್ಬರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಆ್ಯಂಡ್ ಬೋತ್ ದೀಸ್ ಫಿಲಮ್ಸ್ ಹೋದ ವರ್ಷ ತುಂಬಾ ದೊಡ್ಡ ಹೆಸರು ಮಾಡಿದಂಥ ಚಿತ್ರಗಳು. ಈ ಎರಡು ಸಂಸ್ಥೆಯ ಮುಖ್ಯಸ್ಥರು ಭಾವತೀರಯಾನ ಅನ್ನೋ ಚಿತ್ರಕ್ಕೆ ಸಾಥ್ ಕೊಡ್ತಿದ್ದಾರೆ. ಮೊದಲನೇದಾಗಿ ಈ ಕೊಲ್ಯಾಬ್ರೇಷನ್ ಹೇಗಾಯಿತು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮಯೂರ್ ಆ್ಯಂಡ್ ತೇಜಸ್ ಕಿರಣ್, ವೆಲ್ಕಮ್ ಪಾಡ್ಕಾಸ್ಟ್ಗೆ. ವಿಲ್ ಸ್ಟಾರ್ಟ್ ವಿತ್ ಈ ಕೊಲ್ಯಾಬ್ರೇಷನ್ ಹೆಂಗೆ ಅಪ್ರೋಚ್ ಮಾಡಿದ್ರಿ, ಹೇಗಾಯಿತು ಅನ್ನೋದು. ಯಾರಾದರೂ ಎನಿಬಡಿ? ಸೊ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕೊಲ್ಯಾಬ್ರೇಷನ್ ಆಗಿರೋದೇ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಪ್ರೊಸೆಸ್. ಅಂದರೆ ನಾವು ಈ ಫಸ್ಟ್ ಕಾಪಿ ನಾವು ರೆಡಿ ಮಾಡಿ ಆಲ್ಮೋಸ್ಟ್ ಒಂದು 8 months ಆಗಿತ್ತು. ಅಂದರೆ ವೆಯ್ಟ್ ಮಾಡಿದ್ದೀವಿ. ವೆಯ್ಟ್ ಇನ್ ದ ಸೆನ್ಸ್ ಅಂದರೆ ನಾವು ಬೇರೆ ಬೇರೆ ಕಡೆ ಅಪ್ರೋಚ್ ಮಾಡೋದು. ಒಂದು ಹೊಸ ಟೀಮ್ ಯೂಶ್ವಲಿ ಏನು ಮಾಡ್ತಾರೆ ಫಿಲಮ್ ರಿಲೀಸ್ ಆದಮೇಲೆ, ಸೊ ನಮಗೆ ರಿಲೀಸ್ ನಾವೇ ಮಾಡೋದು ಅನ್ನೋ ಯಾವ ಐಡಿಯಾನೂ ಇರಲಿಲ್ಲ. ಅಂದರೆ ನಾವೇನಂದರೆ ಫಸ್ಟ್ ಕಾಪಿ ರೆಡಿ ಮಾಡೋಣ, ಒಂದು ಮಿನಿಮಮ್ ನಮ್ಮ ಒಂದು ಕಂಟ್ರೋಲಲ್ಲಿ ಏನಾಗುತ್ತೆ ಬಜೆಟ್ ವೈಸ್ ಇದ್ರ ವೈಸ್ ನಾವು ಮಾಡೋಣ. ಮಾಡಾದಮೇಲೆ ಅದನ್ನು ಯಾರಿಗಾರು ಅಪ್ರೋಚ್ ಮಾಡೋಣ, ಯಾವ್ದಾದ್ರು ಪ್ರೊಡಕ್ಷನ್ ಹೌಸ್ ವೆಲ್ ನೋನ್ ಆಗಿರ್ಬೋದು ಅಥವಾ ನ್ಯೂ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಅಪ್ರೋಚ್ ಮಾಡೋಣ ಅಂತ ಇತ್ತು. ಸೊ ಆ ಒಂದು ಪ್ರೊಸೆಸ್ಸಲ್ಲಿ ನಾವು ತುಂಬ ಟೈಮ್ನ ಕಳೆದ್ವಿ. ಅಂದರೆ ಒಂದಷ್ಟು ಎಕ್ಸ್ಪೀರಿಯೆನ್ಸ್ಗಳು ಆಗಿದ್ದಾವೆ ಆವಾಗ. ಸೊ ಆಗಿ ಒಂದು 8 months ಆದ್ರೂ ನಮಗೆ ಅಷ್ಟೊಂದು ಎಲ್ಲೂ ಕರೆಕ್ಟಾಗಿ ವರ್ಕೌಟ್ ಆಗದೇ ಇದ್ದಾಗ, ಈ ಮಧ್ಯದಲ್ಲಿ ನಾನು ರಾಜೇಶ್ ಸರ್ಗೂ ತೋರಿಸಿದೆ. ನಾನು ಶಾಕಾಹಾರಿ ಮ್ಯೂಸಿಕ್ ಮಾಡಿದ್ದರಿಂದ. ರಾಜೇಶ್ ಸರ್ ಯಾರ್ಯಾರಿಗೆ ಗೊತ್ತಿಲ್ಲ, ಅವರು ಕೀಳಂಬಿ ಸಂಸ್ಥೆಯ ಮುಖ್ಯಸ್ಥರು, ಪ್ರೊಡ್ಯೂಸರ್ ಆಫ್ ಶಾಕಾಹಾರಿ. ಹೌದು. ಸೊ ನಾನು ಸರ್ ಹಿಂಗೆ ಒಂದು ಸಿನಿಮಾ ರೆಡಿ ಮಾಡಿದ್ದೀವಿ. ಸೊ ಅವರಿಗೆ ಪೋಸ್ಟರ್ಸ್ ಮೊದಲೇ ಇಷ್ಟ ಆಗಿತ್ತು. ಅಂದರೆ ನಾನು ಪೋಸ್ಟರ್ಸ್ನ ಫಸ್ಟ್ ಅನೌನ್ಸ್ಮೆಂಟ್ ಪೋಸ್ಟರ್ಲ್ಲ ಹಾಕಿದಾಗ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಅಂತೆಲ್ಲ ಹಾಕಿದ್ರು. ಸೊ ನಾನು ಆವಾಗಲೇ ಹೇಳಿದ್ದೆ, ಸರ್ ನಮ್ಮ ಸಿನಿಮಾ ನಿಮ್ಗೊಂದ್ಸರಿ ತೋರಿಸ್ಬೇಕು, ನಿಮ್ಮ ಒಪಿನಿಯನ್ ತೊಗೋಬೇಕು ಅನ್ನೋ ಥರ. ಸೊ ತುಂಬ ಮುಂಚೆನೇ ಸರಿಗೆ ಸಿನಿಮಾ ತೋರಿಸಿದ್ವಿ. ನಾನು ತೇಜಸ್ ಹೋಗಿದ್ವಿ. ಅಲ್ಲಿ ಸಿನಿಮಾ ನೋಡಿ ಅವ್ರಿಗೆ ಇಷ್ಟ ಆಯಿತು ಸಿನಿಮಾ. ಆ್ಯಕ್ಚುಲಿ ಅದರಲ್ಲೂ ಸೆಕೆಂಡ್ ಹಾಫ್ನ ಅವ್ರು ತುಂಬ ಇಷ್ಟಪಟ್ಟರು. ಖಂಡಿತ ಇದು ನನ್ನ ಕಡೆಯಿಂದ ಏನಾಗುತ್ತೆ ನಾನು ಅದನ್ನು ಖಂಡಿತ ಮಾಡ್ತೀನಿ, ನೀವು ನಿಮ್ಮ ಪ್ಲ್ಯಾನಿಂಗ್ ಏನಿದೆ. ಆವಾಗ ನಾವು ಇನ್ನೂ ಹುಡುಕ್ತಾ ಇದ್ವಿ, ಯಾರೋ ಸಿಗ್ತಾರೆ, ಯಾರೋ ಏನೋ ಮಾಡ್ಬೋದು ಅನ್ನೋ ಒಂದು ಹೋಪಲ್ಲಿ. ಸೊ ಖಂಡಿತ ನೀವು ಅದನ್ನು ಮುಂದುವರಿಸಿ, ನನ್ನಿಂದ ಏನಾಗಬೇಕು ನಾನು ಖಂಡಿತ ನನ್ನ ಕೈಲಾಗೋ ಸಹಾಯ ನಾನು ಮಾಡೇ ಮಾಡ್ತೀನಿ ಅಂತ ಅವತ್ತು ಹೇಳಿದರು. ಸೊ ಅದಾದಮೇಲೆ ಒಂದು 4 months ಆಯಿತು. ನಮಗೆ ಎಲ್ಲೂ ನಾವು ಅಂದ್ಕೊಂಡಾಗ ಯಾವುದು ವರ್ಕೌಟ್ ಆಗಿಲ್ಲ. ಮತ್ತು ನಾನು ತೇಜಸ್ ಡಿಸ್ಕಸ್ ಮಾಡಿ ರಾಜೇಶ್ ಸರ್ಗೆ, ಸರ್ ಹಿಂಗೆ ಆಗಿದೆ. ಸೊ ಅವರೂ ಫಸ್ಟ್ ಪ್ರೊಡಕ್ಷನ್ ಶಾಕಾಹಾರಿ ತುಂಬ ಚೆನ್ನಾಗಿ ಆಗಿರೋದ್ರಿಂದ ಆ ಪ್ರೊಸೆಸ್ ಹೇಗಿತ್ತು, ನಾವು ಏನು ಮಾಡ್ಬೋದು, ಈ ಥರ ಆವಾಗಲೇ ಹೇಳಿದ್ರು. ನಾವು ಟ್ರೈ ಮಾಡಿದ್ವಿ, ನಮಗೂ ಯಾವುದು ವರ್ಕೌಟ್ ಆಗಿಲ್ಲ, ಬಟ್ ನೀವೊಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ಟ್ರೈ ಅಂತೂ ಮಾಡಿ ಅನ್ನೋ ಥರ. ಆಮೇಲೆ ನಾವು ಅದನ್ನು ಮತ್ತೆ ಅವ್ರ ಹತ್ರ, ಸರ್ ಇವಾಗ ಏನೂ ಆಗ್ತಿಲ್ಲ, ಏನು ಮಾಡ್ಬೋದು ನಿಮ್ಮ ಪ್ರಕಾರ, ನೀವೇನು ಅಂದ್ಕೊಂಡಿದ್ದೀರ? ಸರ್ ನಮಗೆ ರಿಲೀಸ್ ಅಂತೂ ಮಾಡಲೇಬೇಕು, ನಾವು ಇವಾಗ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಾಗಿದೆ, ಹೆಂಗೆ ಮಾಡೋದು ಅಂತಂದಾಗ, ಡಿಸ್ಟ್ರಿಬ್ಯೂಷನ್ ಏನು ಅಂದ್ಕೊಂಡಿದ್ದೀರಾ ಅಂತಂದಾಗ ನಮಗೆ ಇನ್ನೂ ಪ್ರಾಪರ್ ಐಡಿಯಾ ಇರಲಿಲ್ಲ, ಏನು ಡಿಸ್ಟ್ರಿಬ್ಯೂಷನ್ಗೆ ಯಾರ ಹತ್ರ ಹೋದರೆ ಹೇಗೆ ವರ್ಕೌಟ್ ಆಗುತ್ತೆ ಅಂತ. ಸೊ ಅವರೊಂದು ಸಜೆಸ್ಟ್ ಮಾಡಿದರು, ಹೀಗೆ ರವಿ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದಾರೆ ಇವಾಗ, ಯಾಕೆ ನೀವು ಒಂದ್ಸರಿ ಅವ್ರನ್ನ ಅಪ್ರೋಚ್ ಆಗಬಾರ್ದು, ನಾನು ಹೇಳ್ತೀನಿ, ನೀವು ಒಂದ್ಸರಿ ಫಿಲಮ್ ತೋರಿಸಿ ಅವರಿಗೆ, ನಾನು ಹೇಳ್ತೀನಿ ನನಗೆ ಇಷ್ಟ ಆಗಿದೆ ಅಂತ ಹೇಳ್ತೀನಿ, ಅವ್ರು ನೋಡಿ ಅವ್ರಿಗೆ ಇಷ್ಟ ಆದರೆ ಅವ್ರು ಮಾಡ್ತಾರೆ ಅನ್ನೋ ಥರ. ನಾವು ಆ್ಯಕ್ಚುಲಿ ನಮಗೂ ಆ ಥರದೇ ಒಂದು ಇಷ್ಟ ಆಗಿ ಮಾಡೋದೇ ಬೇರೆ, ಸುಮ್ಮನೆ ಏನೋ ಒಂದು ಬಿಸ್ನೆಸ್ ಪರ್ಪಸಿಗೆ ಮಾಡೋದೇ ಬೇರೆ. ಸೊ ರವಿ ಸರ್ಗೆ ನಾವು ಸಿನಿಮಾ ಎಲ್ಲ ತೋರಿಸಿದ್ವಿ, ಅಂದರೆ ಲಿಂಕ್ ಥ್ರೂ ನಾವು ತೋರಿಸಿದ್ವಿ. ಅವರು ಒಂದು ಸ್ವಲ್ಪ ಬೇರೆ ಬ್ಯುಸಿ ಇದ್ದಿದ್ದರಿಂದ ಸ್ವಲ್ಪ ಟೈಮ್ ತೊಗೊಂಡು ಅವರು ಒಂದಿನ ಕಾಲ್ ಮಾಡಿದ್ರು, ಹಿಂಗೆ ಸಿನಿಮಾ ನೋಡಿದ್ದೀವಿ, ನನಗಂತೂ ತುಂಬ ಇಷ್ಟ ಆಯಿತು, ಮಾಡೋಣ, ಖಂಡಿತ ಮಾಡೋಣ, ಚಾಲೆಂಜಸ್ ಇದೆ, ಯಾವಾಗ ಏನು ಆಯ್ತಾ ಎಲ್ಲ ಡಿಸ್ಕಸ್ ಮಾಡೋಣ ಅನ್ನೋ ಥರ
ರಾಜೇಶ್ ಸರ್ ಥ್ರೂ ರವಿ ಸರ್ ಸಿಕ್ಕಿದ್ರು. ಸೊ ಅದಾಗಿ ಇನ್ನೂ ಆ ಪ್ರೆಸೆಂಟ್ಸ್ ಅನ್ನೋದು ಹಾಗೆ ಉಳಿದಿತ್ತು, ಅಂದರೆ ಅದ್ರದ್ದೇನು ಡಿಸ್ಕಷನ್ ಇರಲಿಲ್ಲ. ಸೊ ಅದಾದಮೇಲೆ ಇನ್ನೊಂದು ಸ್ವಲ್ಪ ಟೈಮ್ ಆದಮೇಲೆ ನಮಗೆ ಆ್ಯಕ್ಚುಲಿ ರವಿ ಸರೇ ಒಂದು ಐಡಿಯಾ ಕೊಟ್ಟರು. ಅಂದರೆ ರಾಜೇಶ್ ಸರ್ನ ಕೇಳಿ, ಅವ್ರೇನಾದ್ರು ಇಂಟ್ರೆಸ್ಟೆಡ್ ಇದ್ದರೆ ಒಂದು ಸರಿ ರಿಕ್ವೆಸ್ಟ್ ಮಾಡಿ ನೋಡಿ, ಏನಾದ್ರು ಆದರೆ ಒಂದು ಕೊಲಾಬ್ರೇಷನ್ ಚೆನ್ನಾಗಿರುತ್ತೆ ಅಂತ. ನಮಗೂ ತುಂಬ ಖುಷಿ ಇತ್ತು. ಅಷ್ಟು ಒಳ್ಳೆ ಸಕ್ಸಸ್ಫುಲ್ ಮತ್ತು ಅಷ್ಟು ಪ್ಯಾಷನೇಟ್, ಅಷ್ಟು ಜೆನ್ಯೂನ್ ಆಗಿ ವರ್ಕ್ ಮಾಡೋರು ನಮಗೆ ಕೊಲಾಬ್ರೇಟ್ ಆದರೆ ನಮಗೊಂಥರ ಶಕ್ತಿ ಥರ ಬ್ಯಾಕ್ ಬೋನ್ ಥರ. ಸೊ ಹಾಗಾಗಿ ಅದನ್ನು ನಾನು ಅಪ್ರೋಚ್ ಮಾಡಿದೆ ಮತ್ತು ರಾಜೇಶ್ ಸರ್ಗೆ, ಸರ್ ಹಿಂಗಿದೆ ಒಂದು ಪ್ರೆಸೆಂಟ್ ಮಾಡ್ಬೋದಾ ನಮ್ಮ ಮೂವಿನ ಅಂತಂದಾಗ ಅವರು 2 ಯೋಚನೆ ಮಾಡಿದೆ. ಖಂಡಿತ ನಾನು ಮಾಡೇ ಮಾಡ್ತೀನಿ, ನಮ್ಗೆ ಓವರಾಲ್ ನಿಮ್ಮ ಟೀಮ್ ಇಷ್ಟ ಆಯಿತು, ನಿಮ್ಮ ಸಿನಿಮಾ ಇಷ್ಟ ಆಯಿತು, ನಿಮ್ಮ ವರ್ಕ್ ನನಗೆ ಬೇಸಿಕಲಿ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಖಂಡಿತ ನನ್ನಿಂದ ನೀವು ಹೇಳಿ ನಾನು ಅದು ಮಾಡ್ತೀನಿ ಅನ್ನೋ ಥರ ಹೇಳಿದರು. ಸೊ ಹಾಗೆ ರಾಜೇಶ್ ಸರ್ ಪ್ರೆಸೆಂಟ್ಸ್, ಕೀಳಂಬಿ ಪ್ರೆಸೆಂಟ್ಸ್ ಆಯಿತು, ಜನ್ನಿ ಡಿಸ್ಟ್ರಿಬ್ಯೂಷನ್ ಆಯಿತು. ಸೊ ಅದೊಂದು ನಮಗೆ ತುಂಬ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಅವರ ಒಂದು ಸಜೆಷನ್, ನಮ್ಗೆ ಏನೇ ಡೌಟ್ಸ್ ಇದ್ರೂ ನಮಗೊಂದು ಯಾರು ಸರ್ಗೊಂದು ಸರಿ ಕಾಲ್ ಮಾಡಿ ಮಾತಾಡೋಣ, ರವಿ ಅವ್ರ ಜೊತೆ ಆಗಿರ್ಬೋದು, ರಾಜೇಶ್ ಸರ್ ಜೊತೆ ಆಗ್ಬೋದು, ಒಂದು ಸರಿ ಮಾತಾಡಿದ್ರೆ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ ಎಲ್ಲ ವಿಚಾರಕ್ಕೆ. ನೈಸ್. ಸೊ ಅದೇ ಒನ್ ಥಿಂಗ್ ಇಸ್, ಯು ಆರ್ ಆಲ್ಸೋ ದ ಮ್ಯೂಸಿಕ್ ಡೈರೆಕ್ಟರ್ ಆಫ್ ಶಾಕಾಹಾರಿ, ಅಲ್ಲಿನ ಒಂದು ಸಂಪರ್ಕ ಕನೆಕ್ಟ್ ಇತ್ತು. ಓಕೆ. ಸೊ ಮೂವಿಂಗ್ ಆನ್, ಇವಾಗಿನ ಪರಿಸ್ಥಿತಿಯಲ್ಲಿ ಅದೇ ಹೋದ ವರ್ಷ ಚಿತ್ರಗಳು ಗೆದ್ದಿರೋದು ಡೆಬ್ಯೂ ಡೈರೆಕ್ಟರ್ಸ್ ವಿತ್ ನಾಟ್ ಸೋ ಬಿಗ್ ಸ್ಟಾರ್ಸ್ ಅಂತ ನಾವು ಮಾತಾಡಿದಾಗ ಡಿಸ್ಕಷನಲ್ಲಿ ಬರೋದೇ ಶಾಕಾಹಾರಿ, ಬ್ಲಿಂಕು, ಇನ್ನೊಂದು 2-3 ಬರ್ಬೋದೇನೋ. ಸೊ ಬಟ್ ರಿಲೀಸ್ ಆಗಿರೋ ಚಿತ್ರಗಳು 200-300 ಇದ್ದಾವೆ, ನಮ್ಮೆಲ್ರಿಗೂ ಗೊತ್ತಿರೋ ಹಂಗೆ. ಸೊ ಈ ಒಂದು ಸ್ಪೆಕ್ಟ್ರಮಲ್ಲಿ ನಾವು ಇರಬೇಕಾದ್ರೆ ಹೇಗೆ ನಿಮ್ಮ ಸಿನಿಮಾಕ್ಕೆ ಜನರನ್ನ ಥಿಯೇಟ್ರಿಗೆ ಕರೆಸ್ಬೇಕು ಅನ್ನೋ ಪ್ಲ್ಯಾನ್ಸಲ್ಲಿ ಇದ್ದೀರಾ ನೀವು? ಅದ್ರ ಬಗ್ಗೆ ಏನಾದರೂ ಮಾತಾಡೋದಾದರೆ ನೀವು? ಅದೇ ಸರ್, ಇವಾಗ ನಾವು ಅದನ್ನು ಕ್ರ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಅಂದರೆ ಜನರನ್ನ ಹೇಗೆ ಕರ್ಸೋದು ಥಿಯೇಟ್ರಿಗೆ ಅನ್ನೋದು. ಬಿಕಾಸ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಜನರನ್ನ ಥಿಯೇಟ್ರಿಗೆ ಕರ್ಸೋದೇ ಬಿಗ್ಗೆಸ್ಟ್ ಚಾಲೆಂಜ್ ಅನ್ನೋ ಥರ ಆಗ್ಬಿಟ್ಟಿದೆ. ಆಫ್ಟರ್ OTT ಮೇ ಬಿ ಕೋವಿಡ್ ಟೈಮ್ ಆದಮೇಲಿಂದ ಜನದ ಮೈಂಡ್ಸೆಟ್ ಸ್ವಲ್ಪ ಚೇಂಜ್ ಆಗಿದೆ. ಓಕೆ, OTTಲಿ ನೋಡೋಣ, ತುಂಬ ಆಪ್ಷನ್ಸ್ ಇರ್ಬೋದು ಎಲ್ಲನೂ. ಬಟ್ ಇದ್ರ ಜೊತೆಗೆ ಹೊಸ ಥರ ಏನಾದ್ರು ಕಂಟೆಂಟ್ ಕೊಟ್ಟರೆ ಅಥವಾ ಹೊಸದೇನಾದ್ರು ನಾನು ಸಿಗುತ್ತೆ ಇಲ್ಲಿ ಅಂತಿದ್ದರೆ ಬರ್ಬೋದು ಅನ್ನೋ ನಂಬಿಕೆನೂ ಕೂಡ ಎಲ್ಲರಲ್ಲೂ ಉಳಿದಿದೆ ಇನ್ನು. ಸೊ ಇದು ಕೂಡ ಹಾಗೇ, ಅಂದರೆ ಕಂಟೆಂಟ್ನ ನಂಬಿರೋದು ಅಷ್ಟೇ. ಟೋಟಲಿ ಕಂಟೆಂಟ್ನ ನಂಬಿ ಓಕೆ ಈ ಕಂಟೆಂಟ್ ಎಲ್ಲೋ ಒಂದು ಕಡೆ ಜನಕ್ಕೆ ಇಷ್ಟ ಆಗ್ಬೋದು. ಮೇಜರಾಗಿ ನಾವೇನು ಹೇಳಕೊಟ್ಟಿದ್ವಲ್ಲ ವಿಷಯ, ಆ ವಿಷಯ ಸ್ವಲ್ಪ ಹೊಸದಿರ್ಬೋದು ಜನಕ್ಕೆ. ಸೊ ಇದಕ್ಕೋಸ್ಕರನಾದರೂ ಜನ ಥಿಯೇಟ್ರಿಗೆ ಬರ್ಬೋದು. ಅದೇ ಮೇಜರಾಗಿ ನಮಗೆ ಯಾವ ಥರ ಅಂತ ಅನಿಸ್ತಿದೆ ಅಂದರೆ, ಇವಾಗ ಸದ್ಯದ ಕರೆಂಟ್ ಸಿಚುವೇಷನಲ್ಲಿ ವರ್ಡ್ ಆಫ್ ಮೌತ್ ಒಂದೇ ತುಂಬ ಪವರ್ ಟೂಲ್ ಆಗಿ ಯೂಸ್ ಮಾಡ್ಕೋಬೇಕು. ಅದೊಂದೇ ಯೂಸ್ ಆಗುತ್ತೆ ಕೂಡ. ನಾವು ಎಷ್ಟೇ ದೊಡ್ಡ ಮಟ್ಟಕ್ಕೆ ಪ್ರಮೋಟ್ ಮಾಡಿದ್ರು, ಎಷ್ಟೇ ಚಿಕ್ಕ ಮಟ್ಟಕ್ಕೆ ಪ್ರಮೋಟ್ ಆದ್ರೂ ವರ್ಡ್ ಆಫ್ ಮೌತ್ ಈಸ್ ಅ ಬಿಗ್ಗೆಸ್ಟ್ ಥಿಂಗ್ ಫಾರ್ ದ ಪ್ರಮೋಷನ್ ಅನ್ನೋ ಥರ. ಅಂದರೆ ನಮ್ಮಂಥ ಸಣ್ಣ ಸಿನಿಮಾಗಳಿಗೆ, ದೊಡ್ಡ ಸಿನಿಮಾಗಳಿಗೆ ಇದು ಅಪ್ಲೈ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಹಂಗಂತ ಬೈ ಡಿಫಾಲ್ಟ್ ಏನೇನು ಮಾಡಬೇಕಾಗಿದೆ ಅದನ್ನೆಲ್ಲ ಮಾಡಲೇಬೇಕಾಗಿದೆ. ಅದು ಕೂಡ ನೋಡಿಕೊಂಡು ಯಾರು ನಮ್ಮ ಆಡಿಯನ್ಸ್ ಅನ್ನೋದನ್ನು ಟಾರ್ಗೆಟ್ ಮಾಡಬೇಕಾಗಿದೆ. ಅದೆಲ್ಲ ಸುಮಾರಿದೆ ಈ ವಿಷಯ ನಮಗೆ ತುಂಬ ಮುಂಚೆ, ಅದೇ ಮಯೂರ್ ಹೇಳ್ದಂಗೆ ನಮಗೆ ನಾವು ರಿಲೀಸ್ ಮಾಡೋ ಪ್ಲ್ಯಾನಲ್ಲಿ ಇರಲಿಲ್ಲ. ಇದೆಲ್ಲ ತುಂಬ ಇದೆ ಇಲ್ಲಿ ರಿಲೀಸ್ ಮಾಡೋ ವಿಚಾರದಲ್ಲಿ ಅಂತಲೇ ನಾವು ಓಕೆ ಇದು ನಮ್ಮ ರಿಲೀಸ್ ಸ್ವಲ್ಪ ಕಷ್ಟ ಆಗ್ಬೋದು ನಮಗೀಗ, ಯಾರ ಹತ್ರ ಹೋಗಿ ಇದನ್ನು ಕೊಟ್ಟರೆ ಅವ್ರು ಹೆಂಗೆ ಇದನ್ನು ತಲುಪಿಸ್ತಾರೆ ಜನಕ್ಕೆ, ಅದನ್ನು ನೋಡ್ಕೊಂಡು ಮುಂದಿನ ಸಿನಿಮಾಗಳಲ್ಲಿ ನಾವು ನೋಡೋಣ ಏನು ಮಾಡ್ಬೋದು ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ. ಸೊ ಇದೇ ಕಾರಣಕ್ಕೆ ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ವಿ. ಒಂದು ಸುಮಾರು ತಿಂಗಳು ಮಯೂರ್ ಹೇಳ್ದಂಗೆ ನಾವು ಕಾದ್ವಿ. ಬಟ್ ಎಲ್ಲೂ ವರ್ಕೌಟ್ ಆಗದಿಲ್ಲದೆ ಇದ್ದಾಗ ಇದು ಶುರು ಆಯಿತು. ಓಕೆ ಇಲ್ಲ, ನಾವೇನಾದ್ರು ಮಾಡಬೇಕಾಗತ್ತೆ, ನಾವೇ ಕ್ರ್ಯಾಕ್ ಮಾಡಬೇಕಾಗತ್ತೆ, ಬೇರೆ ಏನಿಲ್ಲ. ಆಮೇಲೆ ಇದು ತುಂಬ ದೊಡ್ಡ ಕ್ರ್ಯಾಕ್ ಮಾಡಬೇಕು ಅನ್ನೋ ಥರನೂ ಇಲ್ಲ ಸರ್. ಆ್ಯಕ್ಚುಲಿ ಏನಂದರೆ ಸಿನಿಮಾಗೆ ಬರಬೇಕು ಜನ ಅಂದರೆ ಸಿನಿಮಾ ಕಂಟೆಂಟ್ ಚೆನ್ನಾಗಿರಬೇಕು ಅನ್ನೋದು ಒನ್ಲಿ ಥಿಂಗ್. ಈಗ ಅದ್ರ ಜೊತೆಗೆ ಮಾರ್ಕೆಟಿಂಗ್ನು ಯಾವ ರೀತಿ, ಅಂದರೆ ನಿಮ್ಮ ಸಿನಿಮಾ ಯಾವ ಥರ ಇದೆ ಅದನ್ನು ನೀವು ಹೆಂಗೆ ಮಾರ್ಕೆಟ್ ಮಾಡ್ತೀರಾ, ಅಂದರೆ ಮಾರ್ಕೆಟಿಂಗು ಸಿನಿಮಾಗೂ ಒಂದು ಕನೆಕ್ಷನ್ ಇರಬೇಕು. ಆ ಒಂದು ಕನೆಕ್ಷನ್ ಬೆಳೆಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ವಿ ಅಷ್ಟೇ. ಇವಾಗ ಸದ್ಯಕ್ಕೆ ನಮ್ಗೆ ಇಲ್ಲಿವರೆಗೂ ಗೊತ್ತಾಗಿರೋದೇನೆಂದರೆ ಅಷ್ಟೇ, ಟಾರ್ಗೆಟ್ ಮಾಡಬೇಕು ಆಡಿಯನ್ಸ್ನ. ಓಕೆ ನಾವು ಯಾರಿಗೋಸ್ಕರ ಸಿನಿಮಾ ಮಾಡ್ತಿದ್ವಿ, ಯಾರು ನಮ್ಮ ಸಿನಿಮಾ ನೋಡಬೇಕು. ಆಬ್ವಿಯಸ್ಲಿ ಎಲ್ಲರೂ ನೋಡಬೇಕು ಅನ್ನೋ ಆಸೆ ನಮ್ಗೆ ಖಂಡಿತವಾಗ್ಲೂ ಇರುತ್ತೆ. ಬಟ್ ಸ್ಟಿಲ್ ರಿಯಾಲಿಟಿಲಿ ಎಲ್ಲರೂ ಎಲ್ಲ ಸಿನಿಮಾನೂ ಇಷ್ಟಪಡೋಕ್ಕಾಗಲ್ಲ. ಸೊ ಒಂದಷ್ಟು ವರ್ಗ ಅನ್ನೋದು ಇದ್ದೇ ಇರುತ್ತೆ. ಆ ವರ್ಗದ ಮೇಲೆ ಇವಾಗ ಟಾರ್ಗೆಟ್ ಮಾಡ್ತಿದ್ದೀವಿ ಫಸ್ಟ್ 3 ಡೇಸ್ಗೆ. ಅವ್ರು ಬಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನೊಂದಷ್ಟು ಜನ ಬರ್ಬೋದು. ಯಾಕಂದರೆ ಇದು ಲವ್ ಸ್ಟೋರಿ ಆಗಿರೋದ್ರಿಂದ, ಮತ್ತು ಲವ್ ಸ್ಟೋರಿ ಮಾತ್ರ ಅಲ್ಲ, ಒಂದು ಅಂದರೆ ಎಮೋಷ್ನಲ್ ಕನೆಕ್ಷನ್ ಆಗಿರೋದ್ರಿಂದ, ಯಾವುದೇ ಒಂದು ರೀತಿ ರಿಲೇಷನ್ಶಿಪ್ ಇರ್ಬೋದು, ಅದರಲ್ಲಿ ಕನೆಕ್ಷನ್ ಆಗೋದ್ರಿಂದ ಇದನ್ನು ಜನ ಒಂದು ಮಟ್ಟಕ್ಕೆ ಇಷ್ಟಪಡ್ಬೋದು. ಮತ್ತು ಇದರಿಂದ ಏನೋ ಒಂದು ಕಲಿಬೋದು ವಿತ್ ಎಂಟರ್ಟೈನ್ಮೆಂಟ್ ಅನ್ನೋದು ನಂಬಿಕೆ ಇದೆ. ಸೊ ನೋಡ್ಬೇಕು ಸರ್, ಇದು ಈ ಥರ. ಓಕೆ. ಸೊ ಅದೇ ನೀವು ಒಂದು ಟಾರ್ಗೆಟ್ ಆಡಿಯನ್ಸ್ ಅನ್ನೋ ಟರ್ಮ್ ಬಳಸಿದ್ರಿ, ಎನಿಬಡಿ ಕ್ಯಾನ್ ಪಿಕ್ ಇಟ್ ಅಪ್.
ಒಂದು ಭಾವತೀರ ಯಾನದ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್, ಆ್ಯಂಡ್ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂದ್ಕೊಂಡಿದ್ದೀರಾ, ಆ ಪ್ರೊಫೈಲಿಂಗ್ ಹೇಗೆ ಮಾಡಿದ್ದೀರಾ, ಯಾರವರು, ಅದ್ರ ಮೇಲೆ ಏನಾದ್ರು ಹೇಳಿದಾರೆ? ಭಾವತೀರಯಾನ ಸಿನಿಮಾನ ಯಾಕೆ ಜನ ನೋಡಬೇಕು ಅನ್ನೋದೊಂದು ಬಂದರೆ, ಆಡಿಯನ್ಸ್ ಏನಕ್ಕೆ ನಮ್ಮ ಸಿನಿಮಾಕ್ಕೆ ಯಾಕಪ್ಪ ನಿಮ್ಮ ಭಾವತೀರಯಾನ ಏನು ನಿಮ್ಮ ಸಿನಿಮಾಗೆ ಬರಬೇಕು ಅಂತಂದರೆ, ನಾವು ಇದನ್ನು ತುಂಬ ಕಡೆ ಹೇಳ್ಕೊಂಡು ಬಂದಿದ್ವಿ. ಲವ್ದು ಪ್ರೀತಿನ ಒಂದು ಹೊಸ ಡೈಮೆನ್ಷನ್ನ ಪರಿಚಯ ಮಾಡೋಕ್ಕೆ ಹೊರಟಿದ್ದೀವಿ ಇದರಲ್ಲಿ. ಅಂದರೆ ಅದನ್ನು ಹೊಸದು ಅಂತಲೂ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಅದು ಪ್ರೀತಿಯ ಒಂದು ಡೈಮೆನ್ಷನ್ ಆಲ್ರೆಡಿ ಇರೋವಂಥದ್ದು. ಈಗಿನ ಒಂದು ಜನ್ರೇಷನ್ ಅಥವಾ ಈಗಿನ ಒಂದು ಏನು ಓವರಾಲ್ ನಡೀತಾ ಇದೆ, ಎಮೋಷನ್ಸ್ ಯಾವ ಸ್ಟೇಜಿಗೆ ಹೋಗ್ತಾ ಇದೆ, ಅಲ್ಲಿ ಅದು ಮರ್ತೋಗಿದೆ ಕಂಪ್ಲೀಟ್ಲಿ. ಆ ಡೈಮೆನ್ಷನ್ನ ಜನ ಮರ್ತೋಗಿದ್ದಾರೆ. ಸೊ ನೀವು ಟ್ರೇಲರಲ್ಲಿ ಅಬ್ಸರ್ವ್ ಮಾಡ್ಬೋದು, ರಾಧಾಕೃಷ್ಣ ಲವ್ ಸ್ಟೋರಿ ಒಂದು ಮೆನ್ಷನ್ ಆಗುತ್ತೆ. ಅಂದರೆ ಅವ್ರ ಲವ್ ಸ್ಟೋರಿ ಯಾವ ಥರ ಇತ್ತು ಅದ್ರ ಬೇಸ್ ಮೇಲೆನೂ ಇದೆ ನಮ್ಮ ಕತೆ. ಸೊ ಹಾಗಾಗಿ ಲವ್ದು ಹೊಸ ಡೈಮೆನ್ಷನ್ ಅಥವಾ ಲವ್ದು ಇನ್ನೊಂದು ಡೈಮೆನ್ಷನ್ನ ನಾವು ಪರಿಚಯ ಮಾಡೋಕ್ಕೆ ಹೋಗಿದ್ದೀವಿ. ಸೊ ಅದೊಂದು ಹೈಯೆಸ್ಟ್ ಪಾಸಿಬಿಲಿಟಿ, ಅಂದರೆ ಲವ್ ಒಂದು ಹೈಯೆಸ್ಟ್ ಸ್ಟೇಜ್ ಅಂದರೆ ಅದೇ, ಅದಕ್ಕಿಂತ ಮೇಲೆ ಇನ್ನು ಯಾವುದು ಅದನ್ನು ತೋರ್ಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಒಂದು ಫೈನಲ್ ಸ್ಟೇಜ್ ಥರ ಅದನ್ನು ನಾವು ಜನಕ್ಕೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇದಕ್ಕೋಸ್ಕರ ವಿತ್ ಎಂಟರ್ಟೈನ್ಮೆಂಟ್, ಅಂದರೆ ತುಂಬ ಪೊಯೆಟಿಕ್ ಇಲ್ಲದೆ, ತುಂಬ ಪ್ರೀತಿ ಇಲ್ಲದೇ ಒಂದು ವಿತ್ ಎಂಟರ್ಟೈನ್ಮೆಂಟ್ ನಾವೇನು ಹೇಳೋಕ್ಕೆ ಹೊರಟಿದ್ದೀವಿ ಅದನ್ನು ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಅದು ಜನ ನಾಡಿದ್ದು ನೋಡಿ ನಮ್ಮ ತಲೆಯಲ್ಲಿ 1000 ಇರ್ಬೋದು, ಬಟ್ ಅವ್ರು ಜನ ನೋಡಿ ಹೇಳ್ಬೇಕು ನಮ್ಗೆ ಅರ್ಥ ಆಯಿತು ಅರ್ಥ ಆಗಿಲ್ಲ ಏನು ಅನ್ನೋದು. ಅದಕ್ಕೆ ನಮಗೂ ಗೊತ್ತಿಲ್ಲ, ನಾವು ಅವರು ಆಡಿಯನ್ಸ್ ರಿಯಾಕ್ಷನ್ ನೋಡಾದ್ಮೇಲೆ ನಮ್ಗೆ ಅರ್ಥ ಆಗುತ್ತೆ. ಅದು ಬಿಟ್ಟು ಇನ್ನೊಂದು ಟಾರ್ಗೆಟ್ ಆಡಿಯನ್ಸ್, ನಮ್ಮದು ಟಾರ್ಗೆಟ್ ಆಡಿಯನ್ಸ್ ಅಂದರೆ ಅದನ್ನು ನಾವು ಹೇಳ್ಕೊಂಬಂದರೆ ನಮಗೊಂದು 6 ವರ್ಷದಿಂದ 60 ವರ್ಷದವರೆಗೂ ಅನ್ನೋ ಥರ ಒಂದು ಅಂದ್ಕೊಂಡಿದ್ವಿ. ಅಂದರೆ ಎಲ್ಲ ಸ್ಟೇಜ್, ಎಲ್ಲ ಏಜಸ್ ಅವರು ನೋಡ್ಬೋದು ಅಂತ, ಎಲ್ಲ ಏಜ್ ಅವರು ನೋಡ್ಬೋದು ಅಂತ. ಅದರಲ್ಲೂ ಜೀವನದಲ್ಲಿ ಒಂದು ಅನುಭವ ಆಗಿರುತ್ತೆ, ಏನೋ ಒಂದು ಅನುಭವದಿಂದ ಏನೋ ಒಂದು ಕಲ್ತಿರ್ತಾರೆ ಅಥವಾ ಕಲಿತಾ ಇರ್ತಾರೆ. ಅದು ಒಳ್ಳೆಯದು ಆಗಿರ್ಬೋದು ಅಥವಾ ಕೆಟ್ಟದಾಗಿರ್ಬೋದು. ಇತ್ತೀಚೆಗೆ ಎಲ್ರಿಗೂ ಪ್ರಾಬ್ಲಮ್ಸ್ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಆ ಪ್ರಾಬ್ಲಮಿಗೆ ಸಿಕ್ಕಾಕೊಂಡವ್ರಿಗೆ ಅಥವಾ ಏನೋ ಒಂದು ಜೀವನದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆದವರಿಗೆ ಸಾವಿರಾರು ಘಟನೆಗಳು ಆಗ್ತಾ ಹೋಗುತ್ತೆ ಜೀವನದ. ಅದರಲ್ಲೂ ಮೇಯ್ನಾಗಿ ಎಮೋಷ್ನಲ್ ವಿಚಾರ, ಅದರಲ್ಲೂ ಲವ್ ವಿಚಾರ ಆಗಿರ್ಬೋದು, ಅದು ತಂದೆ ತಾಯಿ ಆಗಿರ್ಬೋದು, ಹುಡುಗ ಹುಡುಗಿ ಆಗಿರ್ಬೋದು, ಅಪ್ಪ ಮಗ ಏನೇ ಆಗಿರ್ಬೋದು. ಸೊ ಆ ವಿಚಾರದಲ್ಲಿ ಯಾರು ಕಾಂಪ್ಲಿಕೇಶನ್ ಬಂದಿದ್ದರೆ ಅಲ್ಲೇನೋ ಒಂದು ಅವರು ಏನೋ ಒಂದು ಹುಡುಕ್ತಾ ಇದ್ದಾರೆ ಆನ್ಸರ್ನ. ಸೊ ಅಂಥ ಎಲ್ರಿಗೂ ತುಂಬ ಬೇಗ ಕನೆಕ್ಟ್ ಆಗುತ್ತೆ ನಮ್ಮ ಮೂವಿ ಅನ್ನೋದು ನಮ್ಮದೊಂದು ಹೋಪು. ಅಂದರೆ ಎಲ್ರಿಗೂ ಅವ್ರದ್ದೇ ಆದ ಜೀವನದಲ್ಲಿ ಒಂದಷ್ಟು ಘಟನೆಗಳು ನಡೆದಿರುತ್ತೆ. ಸೊ ನಮ್ಮ ಮೂವಿಲೂ ತುಂಬ ಡೈನಾಮಿಕ್ಸ್ ಇದೆ, ತುಂಬ ಒಂಥರ ಎಮೋಷ್ನಲ್ ರೋಲರ್ ಕೋಸ್ಟರ್ ಅಂತ ಹೇಳ್ಕೊಂಬಂದಿದ್ದೀವಿ. ಸೊ ಅದು ಒಂದು ಸೀನ್ ಆದರೂ ಅಥವಾ ಒಂದು ಯಾವುದೋ ಸೀಕ್ವೆನ್ಸ್ ಆದರೂ ಇದು ನನ್ನ ಜೀವನದಲ್ಲಿ ಆಗಿದೆಯಲ್ಲ, ಇದು ನಂದು ಹಾಗೆ ಆಗಿತ್ತಲ್ಲ ವಿಚಾರ ಅನ್ನೋದು ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ಬೋದು. ಸೊ ಇನ್ನೂ ಟಾರ್ಗೆಟ್ ಅಂತ ಹೇಳೋಕ್ಕೆ ಹೋದರೆ ಜೀವನದಲ್ಲಿ ಒಂದಷ್ಟು ಅನುಭವಿಸಿದವರಿಗೆ ಅಂತ ಹೇಳ್ಬೋದು. ಅಂದರೆ ಒಂದು 25 ವರ್ಷದ ಮೇಲೆ ತುಂಬ ವಯಸ್ಸಾದವರೆಗೂ ಖಂಡಿತವಾಗ್ಲೂ ನೋಡ್ಬೋದು. ಬೇಸಿಕಲಿ ಮೆಚುರಿಟಿ, ಜೀವನದಲ್ಲಿ ಏನೋ ಒಂದು ಕಲಿತು ಮೆಚುರಿಟಿ ಬಂದವರಿಗೆ ತುಂಬ ಬೇಗ ಕನೆಕ್ಟ್ ಆಗುತ್ತೆ ಅಂತ ನಮ್ಮ ಒಂದು ಅನಿಸಿಕೆ. ಓಕೆ, ಭಾವತೀರಯಾನ ಬಗ್ಗೆ ಒಂದು ಇನ್ಸೈಟ್ ಸಿಕ್ತು. ಇವಾಗ ವಿಲ್ ನೋ ಲಿಟಲ್ ಬಿಟ್ ಅಬೌಟ್ ಯು ಆ್ಯಂಡ್ ತೇಜಸ್ ಕಿರಣ್. ನೀವು ಶಾಖಾಹಾರಿಯಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರಿ, ಮ್ಯೂಸಿಕ್ ಡೈರೆಕ್ಷನಿಂದ ಇಲ್ಲಿ ಡೈರೆಕ್ಷನಿಗೆ ಬಂದ್ರಿ. ವೈ ಆ್ಯಂಡ್ ಹೌ? ಸೊ ನಾನು ತುಂಬ ಚಿಕ್ಕ ವಯಸ್ಸಿಂದನೂ ಒಂದು ಮ್ಯೂಸಿಕಲ್ಲೇ ತುಂಬ ಇಂಟ್ರೆಸ್ಟ್ ಇದ್ದಿದ್ದು. ಅಂದರೆ ಏನೋ ಮ್ಯೂಸಿಷಿಯನ್ ಆಗಬೇಕು, ಫಿಲಮ್ ಕಂಪೋಸರ್ ಅಂತನೂ ಅಲ್ಲ, ಜಸ್ಟ್ ಒಂದು ಮ್ಯೂಸಿಷಿಯನ್ ಆಗಬೇಕು, ಸಿಂಗರ್ ಆಗಬೇಕು ಅಂತ ಇದ್ದವನು ತುಂಬ ಚಿಕ್ಕ ವಯಸ್ಸಿಂದನೂ. ಬಟ್ ಒಂದು ಟೈಮಿಂದ ಅದು ಹೇಗೆ ಸಿನಿಮಾದ ಮೇಲೆ ಒಲವು ಬಂತು ಅಂತಲೇ ಗೊತ್ತಿಲ್ಲ ನನಗೆ. ಅಂದರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನಿಸ್ತು. ಅಂದರೆ ದಿನ ಹೊಸದು ಕಲಿಯೋಕ್ಕಿರುತ್ತೆ. ಆಮೇಲೆ ಸಿನಿಮಾಗೆ ಮ್ಯೂಸಿಕ್ ಮಾಡೋದು ಅಂತಂದರೆ ಅದೇನೋ ಒಂಥರ ಎಕ್ಸೈಟ್ಮೆಂಟ್ ಬರೋಕ್ಕೆ ಶುರು ಆಯಿತು. ಹೇಗೆ ಮಾಡ್ತಾರೆ ಇದೊಂದು ಸೀನ್ ತೊಗೊಂಡು, ಯಾವ ಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೆಲ್ಲ ಯಾವ ಥರ ಅದು ಹೇಗೆ ವರ್ಕ್ ಆಗುತ್ತೆ, ಹಿಂಗೆ ಫೀಲ್ನ ಅದನ್ನ ಕನೆಕ್ಟ್ ಮಾಡ್ತಾರೆ, ಒಂದೊಂದು ತುಂಬ ರಿವರ್ಸ್ ಟ್ರೀಟ್ಮೆಂಟ್ ಇರುತ್ತೆ, ಅದು ಹೆಂಗೆ ಕನೆಕ್ಟ್ ಆಗುತ್ತೆ. ಸೊ ಇದೆಲ್ಲ ತುಂಬ ನಾನು ತುಂಬ ಚಿಕ್ಕ ವಯಸ್ಸಿಂದ ತುಂಬ ಸಿನಿಮಾ ನೋಡೇ ಇಲ್ಲ. ನಾನು ಸಿನಿಮಾಗಳು ನೋಡ್ಕೊಂಡು ಬಂದಿರೋದೇ ತುಂಬ ಕಮ್ಮಿ. ಚಿಕ್ಕ ವಯಸ್ಸಿಂದ ಭಾವಗೀತೆ, ಗಜಲ್ಸು ಆ ಥರ ಕೇಳಿಕೊಂಡು ಬಂದಿದ್ದು. ಸೊ PUC ಟೈಮಲ್ಲಿ ನಾವು ಅಂದರೆ ಆಳ್ವಾಸ್ ಅಂತ ಅಲ್ಲಿ ಓದ್ತಾ ಇದ್ದಾಗ ತೇಜಸ್ ಸಿಕ್ದ ನನಗೆ. ಸೊ ಅಲ್ಲಿಂದ ನಾವು ತೇಜಸ್ ತುಂಬ ಮುಂಚೆಯಿಂದನೂ ಸಿನಿಮಾ ಅಂದ್ಕೊಂಡು ಇದ್ದಿದ್ದು. ಅಂದರೆ ಒಂದು ಆ್ಯಕ್ಟ್ರ್ ಹೀರೋ ಆಗಬೇಕು ಚಿಕ್ಕ ವಯಸ್ಸಿಂದನೂ. ಸೊ ಅವನ ಜೊತೆ ಡಿಸ್ಕಷನ್ನು ಇದು ಅಂತ ಆದಾಗ ಸಿನಿಮಾದ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಸೊ ಅದಾದಮೇಲೆ ನಾವು ನಮ್ಮದು ಬ್ಯಾಚುಲರ್ಸ್ ಸ್ಟಡೀಸ್ಗೆ ಇಲ್ಲಿ ಬಂದ್ವಿ.
ಬ್ಯಾಂಗ್ಳೂರಿಗೆ ಬಂದಮೇಲೆ ಒಂದು ಸಣ್ಣ ಟೀಮ್ ಕಟ್ಕೊಂಡು ನಾವೇನೇ ಆರೋಹ ಫಿಲ್ಮ್ಸ್ ಅಂತ ನಾವು ನಮ್ಮ ಒಂದು ಲಿಮಿಟೇಷನ್ನಲ್ಲಿ ಆಲ್ಬಮ್ ಸಾಂಗ್ಸು, ಶಾರ್ಟ್ ಮೂವೀಸು, ಏನೋ ಒಂದು ಆ್ಯಡ್ ಶೂಟ್ ಸಣ್ಣ ಪುಟ್ಟದೆಲ್ಲ ಮಾಡ್ತಾಯಿದ್ವಿ. ಸೊ ಅಲ್ಲಿ ನಾವೆಲ್ಲರೂ ಸೇರಿಕೊಂಡು ಏನೋ ಒಂದು ಬರಿತಾ ಇದ್ವಿ. ಡೈರೆಕ್ಷನ್ನ ತೇಜಸ್ ಮಾಡ್ತಿದ್ರು ಅಥವಾ ಯಾರು ಮಾಡ್ತಿದ್ರು. ನಾನು ಮ್ಯೂಸಿಕ್ಕೇ ಮಾಡ್ತಾಯಿದ್ದೆ, ನಾನು ಡೈರೆಕ್ಷನ್ ಕಡೆ ಏನು ಹೋಗಿರಲಿಲ್ಲ. ಇನ್ ಬಿಟ್ವೀನ್ ಯಾವ್ದಾದ್ರು ನಮ್ಮ ಸರ್ಕಲಲ್ಲೂ ಕೆಲವೊಂದು ಮೂವಿ ಮಾಡೋಣ ಅಂತೆಲ್ಲ ಬರೋದು, ನನಗೆಲ್ಲೋ ಒಂದು ಕಡೆ ಸ್ವಲ್ಪ ನಾನು ಹಿಂದೆ ಬೀಳ್ತಾ ಇದ್ದೆ. ಈಗ ಸದ್ಯಕ್ಕೆ ಬೇಡ ಅಂದರೆ ನನಗೇನೋ ಒಂದು ಕಾನ್ಫಿಡೆನ್ಸ್ ಬರಬೇಕಿತ್ತು. ಒಂದು ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್, ಆಮೇಲೆ ಇನ್ನೊಂದು ಆ ಟೀಮ್ ಮೇಲೆ ಕೂಡ. ಈ ಫಸ್ಟ್ ಪ್ರಾಜೆಕ್ಟ್ ನಂದು ಇದಾಗ್ಬೋದಾ ಅನ್ನೋ ಒಂದು ಕ್ವಶನ್ ನಂಗೆ ತುಂಬ ಇತ್ತು, ತುಂಬ ಭಯ ಇತ್ತು. ಯಾಕಂದರೆ ತುಂಬ ಕಾಂಪಿಟೇಷನ್ ಇದೆ, ಮತ್ತು ಫಸ್ಟ್ ಪ್ರಾಜೆಕ್ಟ್ ಅನ್ನೋದು ನಾವು ನಮ್ಮನ್ನು ಹೆಂಗೆ ಪೋರ್ಟ್ರೇ ಮಾಡ್ತಾ ಅಲ್ಲೇ ಫಿಕ್ಸ್ ಮಾಡಿಬಿಡ್ತಾರೆ ಜನ ಅನ್ನೋದು. ಇನ್ನೊಂದು ಚಾನ್ಸ್ ಸಿಗೋದು ಕಷ್ಟ ಇದೆ ಇವಾಗಿನ ಫಾಸ್ಟ್ ಮೂವಿಂಗ್ ಇದರಲ್ಲಿ ಅಂತ. ಸೊ ನಾವು ಒಂದಷ್ಟು ಆಲ್ಬಮ್ ಸಾಂಗ್ಸ್ ಮಾಡ್ತಾ ಇದ್ದಾಗ ಒಂದಿನ ಸಂದೀಪ್ ಸರ್ ಕಾಲ್ ಮಾಡಿದರು. ಈ ಥರ ಒಂದು ಆಲ್ಬಮ್ ಸಾಂಗ್ ನೋಡಿದೆ, ಇದರಲ್ಲಿರುವಾಗ ನೀನು ಅಂತ ಅದೊಂದು ಆಲ್ಬಮ್ ಸಾಂಗ್ ಮಾಡಿದ್ವಿ. ಅದು ನೋಡಿದೆ ನಾನು ಮ್ಯೂಸಿಕ್ ವೀಡಿಯೋ. ಒಂದು ಸರಿ ಬಂದು ಮೀಟ್ ಆಗ್ಬೋದಾ ಅನ್ನೋ ಥರ. ಸೊ ಹೋದೆ ಅಲ್ಲಿ ವಿಜಯನಗರಲ್ಲಿ ಅವ್ರ ಆಫೀಸಿಗೆ ಹೋಗಿ ಹಿಂಗೆ ಅದು ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ. ಅವಾಗ ಯಾರೂ ಹೇಳಿರಲಿಲ್ಲ, ಅಂದರೆ ರಂಗಣ್ಣ ರಘು ಸರ್ ಇದ್ದಾರೆ ಇದು ಹೇಳಿರಲಿಲ್ಲ. ಒಂದು ಸಿನಿಮಾ ಮಾಡ್ತಿದ್ವಿ. ಒಂದು ಸಾಂಗ್ ಮಾತ್ರ, ಅಂದರೆ ನಿಂದು ಇವಾಗ ಲವ್ ಜಾನರ್ ಅಥವಾ ಮೆಲೋಡಿ ತುಂಬ ಚೆನ್ನಾಗಿ ಇದೆ, ಬೇರೆ ನೀನು ಯಾವ ಥರ ಮಾಡ್ತೀಯ ಅನ್ನೋದು ಗೊತ್ತಿಲ್ಲ ನಮಗೆ ಟೀಮ್ಗೆ. ಸೊ ನಾವು ಸ್ವಲ್ಪ ಇದು ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ವಿ, ರಿಸ್ಕ್ ತೊಗೊಳಕ್ಕಾಗಲ್ಲ. ಈ ಸಾಂಗ್ ಒಂದು ಪರ್ಟಿಕ್ಯುಲರ್ ಸಾಂಗ್ನ ನೀನು ಮಾಡಬೇಕು ಅಂತ ಹೇಳಿದ್ರು. ನನಗೆ ಅದು ಏನೋ ಒಂಥರ ಸ್ಪೆಷಲ್ ಅನಿಸ್ತು. ಅಂದರೆ ಎಲ್ಲರೂ ಡೈರೆಕ್ಟಾಗಿ ಏನೋ ಒಂದು ಮಾತಾಡೋದು ಅಥವಾ ಇದು ಮಾಡೋದಕ್ಕಿಂತ ಇವ್ರು ಕರೆಕ್ಟಾಗಿ ನೋಡಿಕೊಂಡು ಏನೋ ಮಾಡ್ತಾಯಿದ್ದಾರೆ, ಅಂದರೆ ಕರೆಕ್ಟಾಗಿ ಜಡ್ಜ್ಮೆಂಟ್ ತುಂಬ ಚೆನ್ನಾಗಿದೆ ಅಂತ ಅಲ್ಲೇ ಅನಿಸ್ತು. ಸುಮ್ಮನೆ ಡೈರೆಕ್ಟಾಗಿ ಎಲ್ಲ ಒಂದಷ್ಟು ರೆಫರೆನ್ಸ್ ಮಾಡಿ ಕಳಿಸಿ ಅದಾದಮೇಲೆ ನೋಡ್ತೀವಿ ಅನ್ನೋದ್ರ ಮಧ್ಯ ನಿಂದು ಇದರಲ್ಲಿ ಸಖತ್ತಾಗಿದೆ, ನೀನು ಇದನ್ನು ಮಾಡು, ಅದಾದಮೇಲೆ ನೋಡೋಣ ಮುಂದಿಂದು ಗೊತ್ತಿಲ್ಲ, ಈ ಸಾಂಗ್ ಒಂದು ನೀವು ಮಾಡು ಅಂತ. ಆ ಸಾಂಗ್ ಆಯಿತು. ಅದಾದಮೇಲೆ ಆ ಸಾಂಗು ಎಲ್ಲ ವರ್ಕ್ ಆಯಿತು, ಅಂದರೆ ಅವರಿಗೆಲ್ಲ ಇಷ್ಟ ಆಯಿತು. ಸೊ ಅದಾದಮೇಲೆ ಯಾವುದಕ್ಕೂ ಇದೊಂದು ಸರಿ ಟ್ರೈ ಮಾಡುವಂತ ಇನ್ನೊಂದು ಇದು ಎಲ್ಲೋ ಸುರಿದ ಮಳೆ ಅದು ಮಾಡಿದ್ವಿ, ಅದು ವರ್ಕ್ ಆಯಿತು. ಸೊ ಇದೆರಡಾದಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಒಂದು ಸ್ವಲ್ಪ ನೋಡ್ತಾ ಇದ್ದೀವಿ ಅನ್ನೋ ಥರ ಹೇಳಿದ್ರು. ಸರ್ ನಿಮ್ಗೆ ಹೆಂಗೆ ಆಗುತ್ತೆ ಹಾಗೆ, ಒಂಥರ ನಾನು ಮಾಡ್ಬೋದು ಅಂತ ಅನಿಸಿದರೆ ಮಾಡೋಣ, ಇಲ್ಲಾಂದರೆ ಖಂಡಿತ ನಾನು ಕಲ್ತು ಮುಂದೆ ನೋಡೋಣ ಅಂತ. ಬ್ಯಾಕ್ಗ್ರೌಂಡ್ ಸ್ಕೋರಿಂಗು ಟ್ರೈ ಮಾಡಿದ್ವಿ, ಅದು ಆಯಿತು. ಸೊ ಒಂದು ಸಾಂಗಿಂದ ಅದು ಇಡೀ ಮೂವಿ ಆಗೋ ಥರ ಆಯಿತು. ಸೊ ಅದು ನನ್ನ ಫಸ್ಟ್ ಪ್ರಾಜೆಕ್ಟ್ ಆಗಿದ್ದು. ನನಗೆ ಇವತ್ತಿಗೂ ತುಂಬ ಖುಷಿ ಇದೆ, ತುಂಬ ಹೆಮ್ಮೆಯಿಂದ ಹೇಳ್ಕೊಬೋದು. ಮತ್ತು ತುಂಬ ನಾನು ಗ್ರೇಟ್ಫುಲ್ ಆ ಟೀಮ್ಗೆ, ಸಂದೀಪ್ ಸರಿಗಾಗಿರ್ಬೋದು, ರಾಜೇಶ್ ಸರಿಗಾಗಿರ್ಬೋದು, ಯಾವತ್ತೂ. ಸೊ ಮ್ಯೂಸಿಕ್ ಅಂತಲೇ ಇದ್ದವನು. ಇದ್ರ ಮಧ್ಯ ನಾವು ಅದೇ ಆಲ್ಬಮ್ ಸಾಂಗ್ ಶಾರ್ಟ್ ಮೂವಿ ಅಂತ ಹೇಳ್ತಿದ್ವಲ್ಲ, ಸೊ ಆ ಶಾರ್ಟ್ ಮೂವಿ ಇದರಲ್ಲಿ ತೇಜಸ್ ಡೈರೆಕ್ಷನ್ ಮಾಡೋಕ್ಕೆ ಶುರು ಮಾಡ್ದೆ. ಸೊ ತೇಜಸ್ ಮಾಡಿದಾಗ ಮ್ಯೂಸಿಕ್ ಇದರಲ್ಲಿ ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ತುಂಬ ಫೇವ್ರೆಟ್ ಪ್ರೊಸೆಸ್ ನಂದು. ಅಂದರೆ ಆ ಕತೆ ಒಳಗಡೆ ಹೋಗಿ ನಾವು ಯಾವುದೋ ಒಂದು ಡೈರೆಕ್ಟರ್ ಪರ್ಸ್ಪೆಕ್ಟಿವ್ ಫಸ್ಟ್ ತಿಳ್ಕೊಂಡು ಅದಾದಮೇಲೆ ನಮ್ಮ ಒಂದು ಪರ್ಸ್ಪೆಕ್ಟಿವಲ್ಲಿ ಹೋಗೋದು, ಅದು ತುಂಬ ನನಗೆ ಯಾವತ್ತೂ ಮಜಾ ಕೊಡುತ್ತೆ. ಸೊ ಆ ಟೈಮಲ್ಲಿ ಮೋಸ್ಟ್ಲಿ ನನ್ನ ಒಳಗಡೆ ಇದ್ದ ಡೈರೆಕ್ಟ್ರ್ ಏನೋ ಒಂದು ಎದ್ದ ಅನಿಸುತ್ತೆ. ಅಂದರೆ ತುಂಬ ಇಷ್ಟ ಆಯಿತು ಪ್ರೊಸೆಸ್. ಎಷ್ಟು ಚೆನ್ನಾಗಿರುತ್ತಲ್ಲ ಒಂದು ಕತೆ ಬರೆದು ಅದನ್ನು ಒಂದು ನಮಗೆ ಬೇಕಾದಂಗೆ. ಇವಾಗ ಕೆಲವೊಂದು ಸರಿ ಅನಿಸ್ತಾ ಇರುತ್ತೆ, ಈ ಸೀನ್ ಹಿಂಗೆ ಬಂದಿದ್ರೆ ಹಿಂಗೆ ಮ್ಯೂಸಿಕ್ ಮಾಡ್ಬೋದಿತ್ತಲ್ಲ ಅಂತ ಕೆಲವೊಂದು ಸರಿ ಅನಿಸ್ತಾ ಇರುತ್ತೆ. ಸೊ ಅದೆಲ್ಲ ಯಾಕೆ ನಾವೇ ಟ್ರೈ ಮಾಡಿದ್ರೆ ಹೆಂಗಾಗ್ಬೋದು ಅನ್ನೋದು ಒಂದು ಮೈಂಡಲ್ಲಿತ್ತು. ಅಂದರೆ ನಾನು ಯಾವತ್ತೂ ಇದು ಮಾಡೋಕ್ಕೆ ಹೋಗಿರಲಿಲ್ಲ, ಫಸ್ಟ್ ಒಂದರಲ್ಲಿ ಕರೆಕ್ಟಾಗಿ ಮಾಡೋಣ ಎಲ್ಲನೂ. ಸೊ ಆ ಟೈಮಲ್ಲಿ ಅಚಾನಕ್ಕಾಗಿ ನಾವು ಒಂದು ಶಾರ್ಟ್ ಮೂವಿ ಅಂತ ಶುರು ಮಾಡಿದ್ವಿ. ಅದು ಡೈರೆಕ್ಟ್ರ್ ಒಬ್ಬರು ಬಂದಿದ್ದರು. ಸೊ ಅವರಿಗೆ ಅವ್ರ ಪರ್ಸ್ನಲ್ ರೀಸನ್ಸಿಂದ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆವಾಗ ನಮ್ಗೆ ಬೇರೆ ದಾರಿ ಇರಲಿಲ್ಲ, ಇದನ್ನು ಮುಂದೆ ತೊಗೊಂಡೋಗ್ಬೇಕಂದ್ರೆ ನಾನು ತೇಜಸ್ ಸೇರಿನೇ ಏನೋ ಒಂದು ಮಾಡಬೇಕಿತ್ತು. ಸೊ ಆ ಥರ ನಾವು ಡೈರೆಕ್ಷನ್ ಅಂತ ಶುರು ಆಗಿದ್ದು. ಒಳಗಡೆ ಇಂಟ್ರೆಸ್ಟು ಇದ್ದಿದ್ದರಿಂದ ಅದು ಕಂಪ್ಲೀಟಾಗಿ ಅದ್ರ ಮೇಲೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅಂದರೆ ತುಂಬ ಫ್ರೆಶ್ ಆಗಿ, ತುಂಬ ಹೊಸದು. ಈ ಪ್ರಾಜೆಕ್ಟಿಂದಲೇ ನಾವು ತುಂಬ ಕಲ್ತಿದ್ದೀವಿ. ತುಂಬ ಏನೂ ಗೊತ್ತಿರಲಿಲ್ಲ ನಮಗೆ. ವಿಷನ್ ಇತ್ತು, ಅಂದರೆ ಈ ಥರ ಮಾಡ್ಬೋದು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದಷ್ಟು ಮೂವಿಗಳನ್ನ ನೋಡಿ. ಬಟ್ ಪ್ರಾಕ್ಟಿಕಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಇದರಲ್ಲಿ ಕಲ್ತ್ವಿ. ಸೊ ಮೇನ್ ಮ್ಯೂಸಿಕ್ ಆಗಿದ್ರೂ ಆ ಪ್ರೊಸೆಸ್ಸಲ್ಲಿ ಡೈರೆಕ್ಷನ್ ಗೊತ್ತಿಲ್ದಂಗೆ ಸೇರ್ಕೊಂತು. ನೈಸ್. ಸೊ ತೇಜಸ್, ನಿಮ್ಮ ಬಗ್ಗೆ ಅಂದರೆ ನೀವು ಈ ಸಿನಿಮಾದಲ್ಲಿ ಲೀಡ್ ಆ್ಯಕ್ಟ್ರು ಕೂಡ ಹೌದು, ಡೈರೆಕ್ಟ್ರು ಕೂಡ ಹೌದು, ಆ್ಯಂಡ್ ನಿಮ್ಮ ಡೆಬ್ಯೂ ಇಫ್ ಐ ಆಮ್ ನಾಟ್ ರಾಂಗ್ ಅಲ್ಲ, ಆಸ್ ಅ ಲೀಡ್ ಆ್ಯಂಡ್ ಆಸ್ ಅ ಡೆಬ್ಯೂ ಡೈರೆಕ್ಟರ್. ಸೊ ನಿಮ್ಮ ಜರ್ನಿ ಯಾವ ಥರ ಬಂತು? ಸರ್, ಅದೇ ತುಂಬ ಚಿಕ್ಕ ವಯಸ್ಸಲ್ಲಿ ನನಗೆ ಈ ಒಂದು ಫೀಲ್ಡ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ತುಂಬ ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ಮನೇಲೆಲ್ಲ ನೀನೇನು ಆಗ್ತೀಯ ಅಂತ ಕೇಳಿದಾಗ ಡಾಕ್ಟ್ರ್ ಆಗ್ತೀನಿ ಅಂತಲೇ ಹೇಳ್ತಿದ್ದೆ. ಇವಾಗ ಹೇಳ್ತಾರೆ ನಿನಗೆ ಯಾವಾಗ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಗೊತ್ತಿರಲಿಲ್ಲ, ಇವಾಗ ಮಿಸ್ಟೇಕಾಗಿ ಆ್ಯಕ್ಟರ್ ಆಗಿಬಿಟ್ಟಿದ್ಯಾ ಅಂತ. ಸೊ ಏನು ಕೇಳಿದ್ರು ಡಾಕ್ಟ್ರ್ ಆಗ್ತೀನಿ ಅಂತ ಹೇಳ್ತಿದ್ದೆ. ಅದು ಯಾವಾಗ ನಾನು
ಆ್ಯಕ್ಟ್ರ್ ಆಗಬೇಕು ಅಂತ ಫಿಕ್ಸ್ ಆದ ನನಗೆ ಗೊತ್ತಿಲ್ಲ. ನಾನು ತುಂಬ ಸತಿ ಒಬ್ಬನೇ ಇದ್ದಂಗೆ ನೆನ್ಸ್ಕೊಂತಿರ್ತೀನಿ, ಯಾವಾಗ ನನಗಿದು ಶುರು ಆಯಿತು ಆ್ಯಕ್ಟ್ರ್ ಆಗಬೇಕು ಅನ್ನೋದು ಅಂತ. ಬಟ್ ಆ ಥರ ಯೋಚನೆ ಮಾಡೋದು ಒಂದು ಸತಿ ಅದು ಯಾವುದೋ ಒಂದು ದಿನ ಅನಿಸುತ್ತೆ, ನಾನು ಯಾವುದೋ ಒಬ್ಬರು ಪಕ್ಕದ ಮನೇಲಿ ಕುತ್ಕೊಂಡು ಒಂದು ಟಿ ವಿಲಿ ನೋಡ್ತಿರ್ಬೇಕಾದ್ರೆ ಯಾವುದೋ ಸಾಂಗ್ ಯೂಟ್ಯೂಬಲ್ಲಿ ಸಾಂಗ್ ಬರ್ತಿತ್ತು. ಅದಾದಮೇಲೆ ಅನಿಸುತ್ತೆ, ಮೋಸ್ಟ್ಲಿ ನಾನು ತುಂಬ ಚಿಕ್ಕ ವಯಸ್ಸು, ಅದು ಒಂದು 4th ಸ್ಟ್ಯಾಂಡರ್ಡ್ ಅಥವಾ 5th ಸ್ಟ್ಯಾಂಡರ್ಡ್ ಆ ವಯಸ್ಸಲ್ಲಿ ನಾನು ಮನೆಗೆ ಬಂದು ಸ್ಟಾರ್ಟೆಡ್ ಟು ಬಿಹೇವ್ ಲೈಕ್ ಎ ಹೀರೋ ಅನ್ನೋ ಥರ. ಇನ್ನು ನಾನು ಹೀರೋ, ನಾನು ಇದನ್ನು ಆಗ್ತೀನಿ ಅಂತ ನಾನು ಫಿಕ್ಸ್ ಆಗಿದ್ದೆ ಅಂತ ಕಾಣುತ್ತೆ. ನನಗೆ ಅದೊಂದು ದಿನ ನೆನಪಿದೆ ಅಷ್ಟೇ. ಅಲ್ಲಿಂದ ನನಗೊಂಥರ ಹೆಂಗೆ ಅಂದರೆ ನಾನು ಹೀರೋ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಸೊ ಆ ಥರದ ಫೀಲಲ್ಲಿದ್ದೆ. ಬಟ್ ಭಾವತೀರಾಯನ ಸುಮಾರು ಕಲಿಸ್ತು. ಹೀರೋ ಅಂದರೆ ಆ್ಯಕ್ಚುಲಿ ಹೀರೋ ಅನ್ನೋ ಪದನೇ ತೆಗೆದು ಸೈಡ್ಗಿಡ್ತು ಭಾವತೀರಾಯನ. ಇಟ್ಸ್ ಎ ಕಂಪ್ಲೀಟ್ಲಿ ಎ ಮೇಲ್ ಲೀಡ್ ಅಷ್ಟೇ, ಒಬ್ಬ ಆ್ಯಕ್ಟರ್ ಮಾತ್ರ ಅಷ್ಟೇ ನೀವು ಅನ್ನೋದು. ಸೊ ಅಲ್ಲಿ ನನಗೆ ಆ ಥರ ಅನಿಸಿ ಅಲ್ಲಿಂದ ಮತ್ತೆ ನನಗೆ ಅದ್ರ ಮೇಲೆ ನೋಡ್ತಾ ಇದ್ದೆ ಆ್ಯಕ್ಟರ್ಸ್ ಹೆಂಗೆ ಮಾಡ್ತಾರೆ. ಇವಾಗ ಮನೇಲಿ DVD CD ತೊಗೊಬರೋದು, ಯಾವ್ದಾದ್ರು ಫಿಲ್ಮ್ ಹಾಕೋದು, ಏನು ಮಾಡ್ತಾ ಇರೋದು ನನಗಿನ್ನೂ ತುಂಬ ನೆನಪಿದೆ. ಯಶ್ ಅವ್ರದ್ದು ಗೂಗ್ಲಿ ಮತ್ತು ಇದು ಗಣೇಶ್ ಅವ್ರದ್ದು ಒಂದು ಫಿಲ್ಮ್ ಇದೆ. ಆ ಫಿಲ್ಮ್ ನಾನು ಅದೆಷ್ಟು ಸರಿ ನೋಡಿದ್ದೀನಿ ಅಂದರೆ ಸಿಕ್ಕಾಬಟ್ಟೆ ನೋಡಿದ್ದೀನಿ. ಹುಡುಗಾಟ ತುಂಬ ಸರಿ ಅಂದರೆ ತುಂಬ ಸರಿ ನೋಡಿ ಅದನ್ನೇ ಮತ್ತೆ ವಾಪಸ್ ಸ್ಕೂಲ್ಗೆ ಹೋಗೋದು, ಕುತ್ಕೊಳ್ಳೋದು. ಒಂದು ಲಾಸ್ಟ್ ಬೆಂಚಲ್ಲಿ ನಾವು ಕುತ್ಕೊತಿದ್ರೆ ಇವನು ಈ ಕ್ಯಾರೆಕ್ಟ್ರು ನಾನು ಗಣೇಶ್. ಸೊ ನಾವು ಎನಾಕ್ಟ್ ಮಾಡೋದು, ಈ ಸೀನ್ ನಾನು ಹೇಳ್ಕೊಡ್ತೀನಿ, ಹಿಂಗೆ ಮಾಡಿ ಅನ್ನೋ ಥರ, ಆ ಥರ ಕಂಪ್ಲೀಟ್ ಫೀಲ್. ಮತ್ತು ಇನ್ನೊಂದು ದಿನ ಯಾವಾಗಲೂ ಒಂದು ಸತಿ ಹೋಗಿ ಗೂಗ್ಲಿ ನೋಡೋದು, ನಾನು ಯಶು ಇವರು ಇದೆಲ್ಲ ಹಂಗೆ ಅನ್ನೋ ಥರ ಶುರು ಆಗಿತ್ತು. ಸೊ ಹೀಗೆ ಮಾಡ್ಕೊಂಡು ಬಂದೆ. ಆಮೇಲೆ ಒಂದು ಸತಿ ಯಶ್ ಅವ್ರದ್ದು ವೀಕೆಂಡ್ ವಿತ್ ರಮೇಶ್ ನೋಡಿದೆ. ಅದರಲ್ಲಿ ಅವ್ರು ಹೇಳ್ತಿದ್ರು, ಇದು ನಾನು ರಂಗಭೂಮಿಲಿ ಮಾಡಿದ್ದು ಅದು ಇದು ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ನಂಗೆ ನಿಜ ಶಾಕ್ ಆಗ್ತಿತ್ತು. ಅಂದರೆ ಇಷ್ಟೆಲ್ಲ ಮಾಡಬೇಕು ಒಬ್ಬ ಆ್ಯಕ್ಟ್ರು ಅಂದರೆ ಇವತ್ತು ಯಶ್ ಆಗಿರೋ ಕಾರಣ ಒಂದು ರಂಗಭೂಮಿ ಅಥವಾ ಆ್ಯಕ್ಟಿಂಗು ಏನೋ ಈ ಥರ ಎಲ್ಲ ಮಾಡ್ಕೊಂಬಂದಿರೋದ್ರಿಂದ ಆಗಿದೆ. ನಾನೇನು ಮಾಡಿಲ್ವಲ್ಲ, ಹಿಂಗೆ ರಂಗಭೂಮಿ ಸೇರೋದು ಹೆಂಗೆ ಮಾಡೋದು ಹೆಂಗೆ ಅಂತ ತಲೆಯಲ್ಲಿತ್ತು ಅವಾಗ ಅದನ್ನು ನೋಡಿದಾಗ. ಬಟ್ ಅದಕ್ಕೆ ದಾರಿ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇದಾದಮೇಲೆ ನಮ್ಮ ಅಪ್ಪ ಅನಿವಾರ್ಯ ಕಾರಣಗಳಿಂದ ನನ್ನ ಆಳ್ವಾಸ್ಗೆ ಹಾಕಿದ್ರು. ನೀನು ಯಾಕೋ ಇಲ್ಲಿದ್ರೆ ಓದಲ್ಲ, ಫಸ್ಟ್ ನಿನ್ನ ಅಲ್ಲಿ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಹಾಕಿದ್ರು. ಅಲ್ಲಿ ಹಾಕಿದಾಗ ಅಲ್ಲಿ ಮತ್ತೆ ರಂಗಭೂಮಿ ಫ್ರೆಶರ್ಸ್ ಡೇಗೆ ಫಸ್ಟ್ ಫಂಕ್ಷನ್ ಮಾಡಿದ್ದೆ, ಒಂದು ಒಳ್ಳೆ ಡ್ರಾಮಾ ಮಾಡಿಸಿದ್ರು ಸರ್. ಅದನ್ನ ನೋಡಿ ಕಂಪ್ಲೀಟ್ ಕಳೆದೋದೆ. ಅಲ್ಲಿವರೆಗೂ ನನಗೆ ಡ್ರಾಮಾ ಅಂದರೆ ಡ್ರಾಮಾ ಅನ್ನೋ ಥರ ಅಂತ ಅನಿಸ್ತಿತ್ತು. ಬಟ್ ಅದನ್ನು ನೋಡಿದಾಗ ಥಿಯೇಟರ್ ಅಂದರೆ ಏನು ಅನ್ನೋದೊಂದು, ಇಲ್ಲ ಏನಾರು ಆಗಲಿ ನಾನು ಇದಕ್ಕೆ ಸೇರ್ಕೋಬೇಕು ಅನ್ನೋದು ಫೀಲ್ ಬಂದ್ಬಿಡ್ತು. ಆಮೇಲೆ ಅದ್ರ ಥ್ರೂ ಮಯೂರ್ ಸಿಕ್ಕಿದ್ದು ನನಗೆ. ನಾನು ಅಲ್ಲಿಗೆ ಜಾಯ್ನ್ ಆಗಬೇಕು ಅಂದರೆ ನನ್ನ ರೂಮ್ಮೇಟ್ ಒಬ್ಬ ಹೇಳಿದ್ದ. ಯೂಶ್ವಲಿ ಅವನೊಬ್ಬ ಜಾಯ್ನ್ ಆಗಿದ್ದಾನೆ, 8th ಜಾಯ್ನ್ ಆಗಿದ್ದಾನೆ. ಅವನು ಪ್ರಾಕ್ಟೀಸ್ಗೆ ಹೋಗ್ತಾ ಇರ್ತಾನೆ, ಸಿಗಲ್ಲ ಕೈಗೆ. ನಾನು ಮಾತಾಡ್ತೀನಿ ಸಿಗೋಣ ಅಂತ. ಇವನ್ನ ಹುಡ್ಕೋಕ್ಕೆ ನಾನು ತುಂಬ ಅಪಾಯಿಂಟ್ಮೆಂಟ್ಗಳು ತೊಗೊಂಡು ಹಾಸ್ಟ್ಲಲ್ಲಿ. ಆಮೇಲೆ ಈ ಥರ ಹಿಂಗೆ ನನಗೆ ಆ್ಯಕ್ಟಿಂಗ್ ತುಂಬ ಇಷ್ಟ, ಹೆಂಗಾರು ಮಾಡಿ ನೀವು ಒಂಚೂರು ಹೇಳಿ ಹಿಂಗೆ ಸೇರ್ಬೋದು ಇದಕ್ಕೆ ಅಂತೆಲ್ಲ. ಅದೇ ಮಾಮೂಲಿ ಪ್ರೋಸೆಸ್, ಆಡಿಷನ್ ಅಂತ ಇರುತ್ತೆ, ತುಂಬ ಜನ ಬರ್ತಾರೆ, ಅದರಲ್ಲಿ ಸೆಲೆಕ್ಟ್ ಆಗಬೇಕು, ಅಷ್ಟು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಸೊ ಆಡಿಷನ್ ಆಯಿತು, ಸೆಲೆಕ್ಟ್ ಆಯಿತು. ಸೊ ಅಲ್ಲಿ ರಂಗಭೂಮಿ ಎಲ್ಲ ಅಲ್ಲಿಂದ ಶುರು ಆಯಿತು ಆ್ಯಕ್ಚುಲಿ. ಬಟ್ ಅಲ್ಲಿ ಅಂದರೆ ನಿಜವಾಗ್ಲೂ ಅಂದರೆ ಏನು ಆ್ಯಕ್ಟಿಂಗ್ ನಾವು ಅಂದ್ಕೊಂಡಷ್ಟು ಕಲರ್ಫುಲ್ ಅಲ್ಲ ಅನ್ನೋದು ಗೊತ್ತಾಗಿತ್ತು. ಓಕೆ, ತುಂಬ ಕಷ್ಟ ಇದೆ ಒಂದು ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು ಡೈಲಾಗ್ ಹೇಳೋಕ್ಕೆ. ಫಸ್ಟ್ ಆಫ್ ಆಲ್ ನಿಲ್ಲಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು. ಅದು ನಿಂತು ಡೈಲಾಗ್ ಹೇಳಿ ಅಂಥದ್ರಲ್ಲಿ ನಮ್ಮ ಗುರುಗಳು ಕೂಡ ತುಂಬ ಹೊಡೆದು ಬಡ್ದು ಎಲ್ಲ ಹೇಳ್ಕೊಟ್ಟಿರೋದ್ರಿಂದ ಸ್ವಲ್ಪ ಖುಷಿ ಆಯಿತು. ಆಮೇಲೆ ಅದರಲ್ಲಿ ತುಂಬ ಆಸಕ್ತಿ ಬರೋಕ್ಕೆ ಶುರು ಆಯಿತು. ಓಕೆ, ಕ್ಯಾರೆಕ್ಟರ್ಸ್ ನೀನು ಈ ಥರ ಮಾಡ್ಬೋದು, ಆ ಥರ ಮಾಡ್ಬೋದು ಅನ್ನೋ ಶುರು ಆಯಿತು. ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಆ್ಯಕ್ಟರ್ಸ್ದು ಆ್ಯಕ್ಟಿಂಗ್ ಎಲ್ಲ ನೋಡ್ತಿರ್ಬೇಕಾದ್ರೆ ಓಕೆ, ಒಬ್ಬೊಬ್ರದ್ದು ಒಂದೊಂಥರ ಸ್ಟೈಲ್ ಇರುತ್ತಲ್ಲ, ಅದನ್ನು ನೋಡ್ಬೇಕಾದ್ರೆ ತುಂಬ ಖುಷಿ ಆಗ್ತಿತ್ತು. ಓಕೆ, ಇಷ್ಟು ಡಿಫ್ರೆಂಟ್ ಶೇಡ್ಸಲ್ಲಿ ಟ್ರೈ ಮಾಡ್ಬೋದು ಆ್ಯಕ್ಟಿಂಗ್ನ ಅನ್ನೋದೆಲ್ಲ ಖುಷಿ ಆಗ್ತಿತ್ತು. ಸೊ ಇಷ್ಟೇ ಮಾಡ್ಕೊಂಡು ಬಂದಿದ್ದು. ಇದ್ರ ಜೊತೆಗೆ ಸೀರಿಯಲ್ ಟ್ರೈ ಮಾಡ್ತಿದ್ದೆ, ತುಂಬ ಆಡಿಷನ್ಸ್ ಕೊಟ್ಟಿದ್ದೀನಿ, ಬಟ್ ಯಾವುದೂ ವರ್ಕ್ ಆಗಿಲ್ಲ. ಆಮೇಲೆ ಫಿಲಮ್ಗೂ ಟ್ರೈ ಮಾಡಿದ್ದೆ. ಓಲ್ಡ್ ಮಾಂಕಲ್ಲಿ ಒಂದು ಸೀನ್ ಸ್ವಲ್ಪ ಮಾಡಿದ್ದೆ. ಸೊ ಆ ಥರ ತುಂಬ ಕಮ್ಮಿ ನನ್ನ ಎಕ್ಸ್ಪೀರಿಯನ್ಸು ಆನ್ ಕ್ಯಾಮ್ರಾ ಅದೆಲ್ಲ ಹೇಳಬೇಕಂದ್ರೆ. ಆಮೇಲೆ ಆರೋಹ ಫಿಲ್ಮ್ಸ್ ಅಂತ ನಾವೇ ಶುರು ಮಾಡಿದಾಗ ಅಲ್ಲಿ ಶಾರ್ಟ್ ಮೂವೀಸು ಮತ್ತು ಆಲ್ಬಮ್ ಸಾಂಗ್ಸು, ಒಂದು ಆಲ್ಬಮ್ ಸಾಂಗ್ಸಿಂದ ಶುರು ಮಾಡಿದ್ವಿ ಆ್ಯಕ್ಚುಲಿ, ಇಲ್ಲಿಂದ ಹೋಗೋಣ ನಿಧಾನಕ್ಕೆ ಅನ್ನೋ ಥರ. ಸೊ ಅದು ಹೋಗ್ತಾ ತುಂಬ ಖುಷಿ ಆಯಿತು ಇದನ್ನು ಮಾಡ್ತಾ. ಆಮೇಲೆ ನನಗೆ ನಿಜವಾಗ್ಲೂ ಸ್ವಲ್ಪ ಡಿಫ್ರೆಂಟ್ ಕ್ಯಾರೆಕ್ಟರ್ ಟ್ರೈ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅದಕ್ಕೋಸ್ಕರ ನಾನು ಇವಾಗ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಟ್ರೈವ್ ಮಾಡೋಕ್ಕೆ ಹೋಗ್ತಿಲ್ಲ ನಾನು ಬೇರೆ ಕಡೆ ಆ್ಯಕ್ಟಿಂಗ್ಗೆ. ಬಿಕಾಸ್ ನಾನು ಒಂದು ಸತಿ ಪ್ರೂವ್ ಮಾಡೋದ್ವರೆಗೂ ಯಾರೂ ನನಗೆ ಒಳ್ಳೆ ಕ್ಯಾರೆಕ್ಟರ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಸದ್ಯ ದಿನಗಳಲ್ಲಿ ಅರ್ಥ ಆಗಿದೆ. ಸೊ ಫಸ್ಟೊಂದು ನೋಡೋಣ, ಪ್ರೂವ್ ಮಾಡೋಣ. ಯಾರಿಗಾರು ಅನಿಸ್ಬೋದು ಓಕೆ ಇವನು ನನ್ನ ಕ್ಯಾರೆಕ್ಟರ್ ಮಾಡ್ಬೋದು, ಈ ಕ್ಯಾರೆಕ್ಟರ್ ಇವನು ಕೊಡ್ಬೋದು ಅಂತ. ಆ ಥರ ಕ್ಯಾರೆಕ್ಟರ್ ಬಂದಿದ್ದನ್ನು ತೊಗೊಂಡು ಹೋಮ್ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಹೋಗೋದು ಸೆಟ್ಟಲ್ಲಿ ಡೈರೆಕ್ಟ್ ಸ್ಕ್ರಿಪ್ಟು ಡೈರೆಕ್ಟ್ ಆ್ಯಕ್ಟ್ ಅನ್ನೋದಕ್ಕಿಂತನೂ ಅದು ಏನು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ ಅಂತ ಒಂದು ಫೀಲು. ಅದಕ್ಕಿಂತ ಮುಂಚೆ ಒಂದು ಹೋಮ್ವರ್ಕ್ ಮಾಡಿಕೊಂಡು ಇಲ್ಲ ಈ ಥರ ಮಾಡ್ಬೋದು, ಆ ಥರ ಮಾಡ್ಬೋದು, ಕ್ಯಾರೆಕ್ಟ್ರನ್ನ ಸ್ವಲ್ಪ ಅದ್ರ ಬಗ್ಗೆ ಅದನ್ನ ಜರ್ನಿ ಮಾಡಿ ಹೋಗೋದು ತುಂಬ ಖುಷಿ ಕೊಡೋ ಪ್ರೋಸೆಸ್ ನನಗೆ. ಸೊ ಆ ಪ್ರೋಸೆಸ್ಗೋಸ್ಕರ ಕಾಯ್ತಿದ್ದೀನಿ.
ಆ್ಯಂಡ್ ಮಯೂರ್ ಹೇಳ್ದಂಗೆ ಡೈರೆಕ್ಷನ್ ಒಂದು ಅನಿವಾರ್ಯತೆ ಆಗಿ ಬಂತು. ಅಂದರೆ ಅವರು ಬಂದರು, ಶಾರ್ಟ್ ಮೂವಿ ಮಾಡೋಕ್ಕೆ ಹೇಳಿದ್ರು, ಶಾರ್ಟ್ ಮೂವಿ ಮಾಡಿದ್ವಿ. ಯಾವಾಗ ಅವ್ರ ಕೈಲಿ ಪಾಪ ನಡ್ಸ್ಕೊಂಡು ಹೋಗೋಕ್ಕಾಗಿಲ್ಲ, ಅವಾಗ ಬೇರೆ ಆಪ್ಷನ್ನೇ ಇರಲಿಲ್ಲ, ನಾವು ಮಾಡಬೇಕಿತ್ತು. ನಾವು ಅಲ್ಲಿವರೆಗೂ ಮ್ಯೂಸಿಕ್ ವೀಡಿಯೋಸು ಮತ್ತು ಆ್ಯಡ್ಸು ಇದು ಮಾತ್ರ ಮಾಡ್ತಾಯಿದ್ದು. ಸೊ ಇದೇ ಫೀಲ್ಡಲ್ಲಿ ಇದ್ದಿದ್ದರಿಂದ ನಮ್ಗೆ ಅದನ್ನು ಅರ್ಧಕ್ಕೆ ನಿಲ್ಲಿಸೋ ಮನಸ್ಸಿರಲಿಲ್ಲ. ಈಗ ಸ್ಟಾರ್ಟ್ ಮಾಡಾಗಿದೆ, ಹೆಂಗಾರು ಕಂಪ್ಲೀಟ್ ಮಾಡಬೇಕು ಅಂತ ನಾವು ಇಬ್ಬರು ಕೈಗೆತ್ಕೊಂಡು ಶುರು ಮಾಡಿದ್ದು. ಸೊ ಅದು ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಈ ಕೋವಿಡ್ ಟೈಮಲ್ಲಿ ಸ್ವಲ್ಪ ಕಂಟೆಂಟ್ಸ್ ಬೇರೆ ಥರ ನೋಡೋಕ್ಕೆ ಶುರು ಮಾಡೋದಲ್ಲ, ಸಿಕ್ಕಾಬಟ್ಟೆ ವರ್ಲ್ಡ್ ತುಂಬ ವಾವ್ ಆಗಿದೆ ಅಂತೆಲ್ಲ ಅನ್ಸೋಕ್ಕೆ ಶುರು ಆಯಿತು. ಓಕೆ, ಈ ಥರ ಕಂಟೆಂಟ್ಸ್ ಎಲ್ಲ ಇದೆಯಾ ನಿಜವಾಗ್ಲೂ, ಈ ಥರ ಕಂಟೆಂಟ್ಸ್ ಎಲ್ಲ ಮಾಡಬೇಕಲ್ಲ ಅನ್ನೋದೆಲ್ಲ ಫೀಲ್ ಆಗಿತ್ತು. ಆ್ಯಕ್ಚುಲಿ ಕೋವಿಡ್ ಮುಂಚೆ ಒಂದು ಕತೆ ಬರೆಯೋಕ್ಕೆ ಸುಮ್ಮನೆ ನಾವು ಏನೋ ಒಂದು ಮಾಡೋಣ ಸುಮ್ಮನೆ ಕೂತ್ಕೊಳ್ಳೋ ಬದಲು, ಕಾಲೇಜಲ್ಲಿ ಹೆಂಗೋ ಹಾಫ್ ಡೇ ಕಾಲೇಜ್, ಅದ್ರ ಮೇಲೆ ಬರೀ ಇದೆ ಕೆಲಸ ಅಲ್ವಾ. ಸೊ ಯಾವುದಾದ್ರು ಒಂದು ಕತೆ ಬರೆಯೋಣ ಅಂತ ಕತೆ ಅರ್ಧದಲ್ಲಿತ್ತು ಕತೆ. ಆ್ಯಕ್ಚುಲಿ ಒಂದು ಫಿಲ್ಮ್ಗೆ ಅಂತ ಕತೆ ಬರೀತಾ ಇದ್ವಿ. ಕೋವಿಡಲ್ಲಿ ಒಂದು ಸ್ವಲ್ಪ ಸಿನಿಮಾಸ್ಗಳು ಬೇರೆ ಬೇರೆ ಥರದ್ದೆಲ್ಲ ನೋಡ್ಬಿಟ್ಟು ಕಂಪ್ಲೀಟ್ ಎಲ್ಲ ಹೊಡೆದಾಕ್ಬಿಟ್ಟು ಓಕೆ ಇದು ಯಾವುದೂ ಅಲ್ಲ, ನೋಡೋಣ ಯಾವ್ದಾದ್ರು ಒಳ್ಳೇದು ಮಾಡಬೇಕು ಅಂತೆಲ್ಲ. ಸೊ ಇಬ್ರಿಗೂ ಅವಾಗ ಡೈರೆಕ್ಷನ್ ಥಾಟ್ಸ್ಗಳನ್ನ ಶೇರ್ ಮಾಡೋಕ್ಕೆ ಶುರು ಮಾಡಿದ್ವಿ. ಈ ಫಿಲಮ್ ನೋಡಿದೆ, ಇಲ್ಲಿ ಈ ಥರ ಇದೆ ಕಂಟೆಂಟು, ಈ ಥರ ಇದೆ, ಸ್ಟೋರಿ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋದ್ವಿ. ಅಂದರೆ ಇಲ್ಲೇನು ನಮಗೆ ಮೈನಸ್ ಅನಿಸ್ತಿತ್ತು, ಇಲ್ಲೇನು ಪ್ಲಸ್ ಅನಿಸ್ತಿತ್ತು, ಅದೆಲ್ಲನೂ ತುಂಬ ಡಿಸ್ಕಸ್ ಮಾಡ್ತಿದ್ವಿ. ಅವ್ರ ಮನೇಲಿ ಅವರಮ್ಮ ಹೇಳ್ತಿದ್ರು ಯಾವಾಗಲೂ, ಇದು ತೇಜಸ್ ಏನಾದ್ರು ಹುಡುಗಿ ಆಗಿದ್ರೆ ನಾನು ನಿಜವಾಗ್ಲೂ ಭಯ ಪಡಬೇಕಿತ್ತು ಅಥವಾ ಅವ್ರ ಮನೆಗೆ ಹೋಗ್ಬೇಕಿತ್ತು ಕೇಳೋಕ್ಕೆ ಅನ್ನೋ ಥರ. ಸೊ ಅಷ್ಟು ಡಿಸ್ಕಸ್ ಮಾಡ್ತಿದ್ವಿ ಫೋನ್ ಥ್ರೂ ಆದ್ರೂ, ಎಷ್ಟಾದ್ರೂ ಬರೀ ಸಿನಿಮಾ ಬಗ್ಗೆ. ಸೊ ಅಲ್ಲಿಂದ ಮೋಸ್ಟ್ಲಿ ನಮಗೆ ಸಬ್ಕಾನ್ಷಿಯಸ್ಲಿ ಡೈರೆಕ್ಷನ್ ಅನ್ನೋ ವಿಚಾರ ಒಳಗಡೆ ಬಂದುಬಿಟ್ಟಿತ್ತು ಅನ್ಸುತ್ತೆ. ಸೊ ಇದು ಬಂದಾಗ ನಮ್ಗೆ ಇನ್ನೂ ಸ್ವಲ್ಪ ಓಕೆ ಇದು ಮಾಡಬೇಕು, ಫಿಲಮ್ ಮಾಡಬೇಕು ಅಂತ ಫಿಕ್ಸ್ ಆದಮೇಲೆ ಏನಾದರೂ ಒಂದು ಸ್ಪೆಷಲ್ ಕಂಟೆಂಟ್ ಇದ್ದರೆ ಮಾತ್ರನೇ ಹೋಗೋಣ ಅಂತ ಟ್ರೈ ಮಾಡಿ ಇಲ್ಲಿವರೆಗೂ ತಂದಿಟ್ಟಿದ್ವಿ. ಇದು ಸ್ಪೆಷಲ್ ಇದೆಯಾ ಇಲ್ವಾ ಅಂತ ಜನ ಹೇಳಬೇಕು, ಇನ್ನೇನು ಕಾಯ್ತಿದ್ದೀವಿ. ಬಟ್ ಇದು ಈ ಒಂದು ಕ್ರಿಯೇಟಿವ್ ಡಿಸಿಷನ್ ಅಂತ ಬಂದಾಗ ಯೂಶಲಿ ಒಂದು ಸಿನಿಮಾದಲ್ಲಿ ಇಟ್ ಈಸ್ ದ ಡೈರೆಕ್ಟರ್ಸ್ ಕಾಲ್. ಅಂದರೆ ಈ ಟೇಕ್ ದ ಇನ್ಪುಟ್ ಫ್ರಮ್ ದ ಟೀಮ್ ಆ್ಯಂಡ್ ದ ಫೈನಲ್ ಡಿಸಿಷನ್ ಜಜ್ಮೆಂಟ್ ಡೈರೆಕ್ಟರ್ ತೊಗೊತಾರೆ. ಇವಾಗ ನಿಮ್ಮಿಬ್ಬರ ಮಧ್ಯಾಹ್ನ ಇವಾಗ ಒಂದು ಡೆಡ್ ಲಾಕ್ ಆದರೆ ನಿಮ್ಗೆ ಇದು ರೆಡ್ ಓಕೆ ಅವ್ರಿಗೆ ಬ್ಲೂ ಓಕೆ ಅಂದಾಗ ವಾಟ್ ಈಸ್ ದ ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲಿ? ಆ್ಯಕ್ಚುಲಿ ನಮ್ಮಿಬ್ಬರ ಮಧ್ಯೆ ತುಂಬ ಕಮ್ಮಿ ಆ ಥರದ್ದೊಂದು ಕ್ಲಾಶ್ ಆಗೋದು. ಬಟ್ ಆಗೋದೇ ಇಲ್ಲ ಅಂತ ಹೇಳಲ್ಲ, ಕೆಲವು ಸತಿ ತುಂಬ ಸರಿ ಆಗಿದೆ. ಸ್ಕ್ರಿಪ್ಟ್ ಟೈಮಲ್ಲಿ ಕೂತ್ಕೊಳ್ಬೇಕಾದ್ರೆ ತುಂಬ ಸರಿ ಆಗಿರುತ್ತೆ. ಒಂದು ಇಡೀ ಸಂಜೆ ಕಂಪ್ಲೀಟ್ ಒಂದು ಸ್ವಲ್ಪ ಹೊತ್ತು ನಾವಿಬ್ಬರು ಮಾತಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಕ್ಲಾಶ್ ಆಯಿತು ಅಂದಾಗ, ಇವಾಗ ಇವ್ರಿಗೊಂದು ಅದೇ ನೀವು ಹೇಳ್ದಂಗೆ ರೆಡ್ ಇಷ್ಟ ಆಯಿತು, ನನಗೆ ಬ್ಲೂ ಇಷ್ಟ ಆಯಿತು ಅಂದಾಗ ಫಸ್ಟ್ ಆಫ್ ಆಲ್ ಒಂದು ಡಿಸ್ಕಸ್ ಮಾಡ್ತೀವಿ, ಯಾಕೆ ನನಗೆ ರೆಡ್ ಇಷ್ಟ ಆಯಿತು, ಯಾಕೆ ಇವನಿಗೆ ಬ್ಲೂ ಇಷ್ಟ ಆಯಿತು ಅಂತ ಡಿಸ್ಕಸ್ ಮಾಡ್ತೀವಿ. ಓಕೆ, ಆ ಪಾಯಿಂಟ್ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡೋಲ್ಲ. ಆ್ಯಕ್ಚುಲಿ ಇಬ್ಬರು ಯೋಚನೆ ಮಾಡ್ತೀವಿ, ಓಕೆ ಯಾವ್ದು ವರ್ಕ್ ಆಗುತ್ತೆ, ಕರೆಕ್ಟಾಗಿ ಕುತ್ಕೊಂಡು ನೋಡೋಣ, ಇದು ಈ ಥರ ಮಾಡಿದ್ರೆ ಹಿಂಗೆ ವರ್ಕ್ ಆಗುತ್ತೆ, ಇದು ಕಡೆ ಮಾಡಿದ್ರೆ ಹಿಂಗೆ ವರ್ಕ್ ಆಗುತ್ತೆ. ಟೋಟಲಿ ಯಾವುದು ಔಟ್ಪುಟ್ ಮೇಲೆ ಔಟ್ಪುಟ್. ಇವಾಗ ಇದು ಮಾಡಿದ್ರೆ ಇದು ಚೆನ್ನಾಗಿ ಅನಿಸ್ತು ಅಂತ ಕನ್ವಿನ್ಸ್ ಮಾಡಿಬಿಟ್ರೆ ಅವಾಗ ಅವನೇನು ಮಾತಾಡೋಕ್ಕೋಗಲ್ಲ. ಸೊ ಅದೇ ಥರ ಸೇಮ್ ವೈಸ್ ವರ್ಸ, ನಾನು ಏನು ಮಾತಾಡೋಕ್ಕೋಗಲ್ಲ ಅನ್ನೋ ಥರ. ಸೊ ತುಂಬ ಕಮ್ಮಿ ಬರೋದು, ಬಟ್ ಬಂದರೆ ತುಂಬ ಸ್ಟ್ರಾಂಗ್ ಪಾಯಿಂಟೇ ಬರುತ್ತೆ. ಆ ಸ್ಟ್ರಾಂಗ್ ಪಾಯಿಂಟ್ನ ಒಂಚೂರು ಸ್ವಲ್ಪ ಟೈಮ್ ತೊಗೊಂಡೇ ಸಾಲ್ವ್ ಮಾಡ್ಕೊತೀವಿ. ಓಕೆ, ಸೊ ನೀವಿಬ್ಬರು ಜರ್ನಿ ಬಗ್ಗೆ ಹೇಳಿದ್ರಿ, ಸಿನಿಮಾ ಬಗ್ಗೆ ಹೇಳಿದ್ರಿ, ಆ್ಯಂಡ್ ವೇರಿಯಸ್ ಪ್ರೊಡಕ್ಷನ್ ಹೌಸಸ್ನ ಕೊಲ್ಯಾಬ್ರೇಷನ್ ಬಗ್ಗೆ ಹೇಳಿದ್ರಿ, ಇನ್ಸೈಟ್ಸ್ ಅಬೌಟ್ ಮಾರ್ಕೆಟಿಂಗ್ ಹೇಳಿದ್ರಿ, ಟಾರ್ಗೆಟಿಂಗ್ ಪ್ರೊಫೈಲ್ ಎಲ್ಲ. ನೆಕ್ಸ್ಟ್ ನಾವು ಡಿಸ್ಟ್ರಿಬ್ಯೂಷನ್ ಟಚ್ ಮಾಡೋಣ. ಇವಾಗ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಇಟ್ಸ್ ಅ ಹ್ಯೂಜ್ ಓಷನ್. ಒಂದು ಸಣ್ಣ 6-10 ಸ್ಕ್ರೀನಲ್ಲೂ ರಿಲೀಸ್ ಮಾಡಿ ಗೆದ್ದಿರೋ ಉದಾಹರಣೆ ಇದೆ ಬ್ಲಿಂಕು. ಇನ್ನೊಂದು ಕಡೆ 100-200 ಸ್ಕ್ರೀನಲ್ಲಿ ರಿಲೀಸ್ ಮಾಡಿ ಸೋತಿರೋ ಉದಾಹರಣೆಗಳು ಸುಮಾರಿದ್ದಾವೆ. ಸೊ ನೀವು ಯಾವ ಥರ ರಿಲೀಸ್ ಪ್ಲ್ಯಾನ್ ಮಾಡ್ತೀರಾ? ಮೊದಲನೇದಾಗಿ ಒಂದು ಸ್ಮಾಲ್ 8-10 ಸ್ಕ್ರೀನ್ ಮಾಡೋಣ ಅಂತನಾ, ಇಲ್ಲ ಇನ್ನೂ ಮೈಕ್ರೋ ರಿಲೀಸ್ ಒಂದು 3 to 5 ಸ್ಕ್ರೀನ್ಸ್ ಹೋಗೋಣ ಅಂತನಾ, ಇಲ್ಲ ಒಂದು ಮಿಡ್ ಕ್ಯಾಪ್ ಒಂದು 15-20 ಸ್ಕ್ರೀನ್ ಹೋಗೋಣ ಅಂತನಾ, ಇಲ್ಲ ಮೋರ್ ದೆನ್ 50 ನಮ್ಮರು ಸ್ಕ್ರೀನ್ಸ್ ಯಾವ ಥರ ಪ್ಲ್ಯಾನ್ ಮಾಡಿದ್ದೀರಾ? ನಾವು ನಮಗೆ ಬೇಸಿಕ್ ಅಂದರೆ ಮೇಜರ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಬ್ಯಾಂಗ್ಳೂರು ನಾವು. ಸೊ ಅದು ಬಿಟ್ಟು ನಮ್ಮ ಕಂಟ್ರೋಲ್ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ನಾವು ರಿಲೀಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಇದು ಡಿಸ್ಟ್ರಿಬ್ಯೂಟರ್ದು ಸ್ಟ್ರಾಟಜಿನೂ ಹೌದು, ಅವರ ಒಂದು ಸಜೆಷನ್ನು ಹೌದು. ಆಮೇಲೆ ನಮಗೆ ತುಂಬ ಲಾಜಿಕಲಿ ನಾವು ಸ್ವಲ್ಪ ಅದ್ರ ಹಿಂದಿಂದ ಎಲ್ಲನೂ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದರಿಂದ ನಮಗೂ ಅದು ಕರೆಕ್ಟಾಗಿ ಅನಿಸ್ತು. ಸೊ ನಾವು ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡೋಷ್ಟು ಇವಾಗ ನಮಗೆ ನಿಜವಾಗ್ಲೂ ಅದ್ರ ಬಗ್ಗೆ ಅಷ್ಟೆಲ್ಲ ನಾಲೆಜ್ ಇಲ್ಲ ಅಂದ್ರೂ ನಾವು ರವಿ ಅವ್ರು ಇರೋದ್ರಿಂದ ಕಂಪ್ಲೀಟ್ ನಾವು ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ. ನೀವು ಹೆಂಗೆ ಹೇಳ್ತೀರಿ ನಾವು ಹಂಗೆ ಮಾಡ್ತೀವಿ, ಒಂದ್ಸರಿ ಎಕ್ಸ್ಪ್ಲೈನ್ ಮಾಡಿದ್ರೆ ಆಯಿತು, ನಮ್ಗೆ ಅದು ಅರ್ಥ ಆದರೆ ಈಸಿ ಅಂತ. ನಾವು ನಂಬರ್ ಆಫ್ ಸ್ಕ್ರೀನ್ಸ್ ಹೇಳ್ಬೇಕಾದ್ರೆ ನಾವು ಮೋಸ್ಟ್ಲಿ ಆಲ್ ಓವರ್ ಕರ್ನಾಟಕ 15 to 20 ಇರುತ್ತೆ. ಅದರಲ್ಲೂ ಮೇಜರ್ ಬೇಸಿಕ್ ಅಂದರೆ ಮೇಜರಾಗಿ ನಮಗೆ ಬ್ಯಾಂಗ್ಳೂರೇ ಇರುತ್ತೆ, ಒಂದು 10 to 12 ಬ್ಯಾಂಗ್ಳೂರು ಇರುತ್ತೆ. ಅದು ಬಿಟ್ಟರೆ ಮೈಸೂರು, ಆಮೇಲೆ ಮಂಗಳೂರು, ಪುತ್ತೂರು. ಮಂಗಳೂರು, ಪುತ್ತೂರು ಒಂದು ನಾವು ಕಾದು ನೋಡ್ತಾ ಇದ್ದೀವಿ ಹೆಂಗೆ ಯೂಶ್ವಲಿ ಅಲ್ಲೊಂದು ಸ್ವಲ್ಪ
ತುಳು ಸಿನಿಮಾಕ್ಕೆ ಇರೋಷ್ಟು ಆಡಿಯನ್ಸ್ ಕನ್ನಡ ಸಿನಿಮಾಗೆ ಇರಲ್ಲ. ಎಲ್ಲೋ ಒಂದು ಕಡೆ ತುಂಬ ಸೌಂಡ್ ಮಾಡಿದ್ರೆ ಅಲ್ಲಿ ಚೆನ್ನಾಗಿ ಹೋಗ್ತಾರೆ ಅನ್ನೋದು. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಊರು ನಂದು ಸುಳ್ಯ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಪರಿಚಯದವರು ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಲ್ಲಿ ಹೋಗ್ಬೋದು ಅಂತ. ಸೊ ಎಲ್ಲ ಕಡೆನೂ ಈಗ ಫಾರ್ ಎಕ್ಸಾಂಪಲ್ ಪುತ್ತೂರು ಅಲ್ಲಿ ಒಂದೇ ಶೋ, ಮಂಗಳೂರು ಒಂದೇ ಶೋ, ಬ್ಯಾಂಗ್ಳೂರು ಏನೊಂದು 10-12 ಸ್ಕ್ರೀನ್ ತೊಗೊಂಡ್ರೆ ಒಂದೊಂದೇ ಶೋ ದಿವಸಕ್ಕೆ. ಸೊ ಹಾಗೆ ಪ್ಲ್ಯಾನ್ ಮಾಡ್ತಿದ್ವಿ. ತುಂಬ ಅಗ್ರೆಸಿವ್ ಆಗಿ ತುಂಬ ಮಾಡಿ ಅಲ್ಲಿ 0 ಶೋಗಳಾಗಿ ಅದು ನೆಗೆಟಿವ್ ಆಗೋದಕ್ಕಿಂತ ಫಸ್ಟ್ 3 ಡೇಸ್ ನೋಡೋಣ, ಇಷ್ಟು ಮಿನಿಮಮ್ ಇಟ್ಕೊಂಡೇನೆ. ಅದು ಬಿಟ್ಟರೆ ಹುಬ್ಳಿ, ತುಮಕೂರು, ದಾವಣಗೆರೆ, ಸೊ ಈ ಥರ ಒಂದಷ್ಟು ಸೆಲೆಕ್ಟೆಡ್ ಮಾತ್ರ ಎಲ್ಲಿ ಕನ್ನಡ ಆಡಿಯನ್ಸ್ ಇದ್ದಾರೆ, ಬೇಸಿಕ್ಕಾಗಿ ಹೋಗ್ತಾರೆ ಅನ್ನೋ ಥರ ಜಾಗ ಬಿಟ್ಟರೆ ಎಕ್ಸ್ಟ್ರಾ ನಾವು ಯಾವುದು ಡಿಮ್ಯಾಂಡ್ ಮಾಡ್ತಿಲ್ಲ. ಅದರಿಂದ ಆಗೋ ನೆಗೆಟಿವ್ಸ್ ಏನು ಅನ್ನೋದು ಖುದ್ದಾಗ ಅವರಿಗೆ ಗೊತ್ತಿದೆ. ಸೊ ಬ್ಲಿಂಕು ಇದೇ ಮಾಡ್ಯೂಲಲ್ಲಿ ಹೋಗಿದ್ದರಿಂದ ತುಂಬ ಸಕ್ಸಸ್ ಮಾಡಿ ಅವರು ಅದನ್ನು ಗೆದ್ದು ತೋರಿಸಿರೋದ್ರಿಂದ ನಮಗೆಲ್ಲ ಅದೊಂದು ಈ ಥರ ಹೋದ್ರೂ ಆ್ಯಕ್ಚುಲಿ ಸೇಫಾಗಿ ಹೋಗ್ಬೋದು. ಎಲ್ಲೋ ಒಂದು ಕಡೆ 100 ರೂಪಾಯಿ ಲಾಸ್ ಆಗೋದನ್ನು 10 ರೂಪಾಯಿ ಲಾಸಿಗೆ ಇಳಿಸ್ಕೋಬೋದು. ಸೊ ನಮ್ಮದು ಲಾಸೇ ಅಂತಲೇ ಕೆಲಸ ಮಾಡಬೇಕಾಗಿದೆ ಈಗ ಹೊಸ ಟೀಮ್ಸ್ ಅಂದರೆ ಪ್ರಾಕ್ಟಿಕಲಿ. ಸೊ ಆ ಲಾಸ್ನ ಆದಷ್ಟು ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡೋಣ. ಹಾಗಂತ ಕಾನ್ಫಿಡೆನ್ಸ್ ಇಲ್ಲ ಅಂತಲ್ಲ, ಕಾನ್ಫಿಡೆನ್ಸ್ ಇದೆ, ಬಟ್ ಅದು ಜನ ನೋಡಬೇಕಲ್ವ ಫಸ್ಟ್ 3 ಡೇಸು. ಸೊ ಹಾಗಾಗಿ ನಮ್ಮ ಕಂಟ್ರೋಲಲ್ಲಿ ನಮಗೆ ಎಲ್ಲೆಲ್ಲಿ ಜನ ಕಳಿಸ್ಬೋದು, ಎಲ್ಲೆಲ್ಲಿ ಜನಕ್ಕೆ ಹೋಗ್ಬೋದು ಅಲ್ಲಿ ಮಾತ್ರ ನಾವು ಸ್ಕ್ರೀನ್ಸ್ ತೊಗೊಂಡು ಮಿನಿಮಮ್ಮಲ್ಲಿ ಅದ್ರ ಮೇಲೆ ರಿವ್ಯೂಸ್ ಮೇಲೆ ಆಮೇಲೆ ಚೆನ್ನಾಗಾದರೆ ಅವರು ರವಿ ಸರ್ಗೆ ಹೇಳಬೇಕು ಅಂತಿಲ್ಲ, ಅದು ಅವರೇ ಎತ್ಕೊಂಡು ಹೋಗ್ತಾರೆ. ಕಮಿಂಗ್ ಟು ದ ಬಜೆಟ್ ಪಾರ್ಟ್, ಡಿಸ್ಟ್ರಿಬ್ಯೂಷನ್ ಗೊತ್ತಾಯಿತು. ಬಜೆಟಲ್ಲಿ ನೀವೇ ನಂಬರ್ಸ್ ರಿವೀಲ್ ಮಾಡೋದು ಬೇಡ, ಬಟ್ ಲೆಟ್ಸ್ ಸೇ 100 rupees ಇಸ್ ದ ಬಜೆಟ್ ಆಫ್ ಯುವರ್ ಫಿಲಮ್. What percentage of this goes into marketing and distribution majorly? ಆ್ಯಕ್ಚುಲಿ ಅದೇ ಮಯೂರ್ ಹೇಳ್ದಂಗೆ ನಮ್ಮ ಪ್ಲ್ಯಾನ್ ಕೂಡ ನಾವು ಯಾವಾಗ ನಾವೇ ರಿಲೀಸ್ ಮಾಡ್ತೀವಿ ಅಂತ ಫಿಕ್ಸ್ ಆದ್ವಿ. ಆಮೇಲೆ ರಾಜೇಶ್ ಸರ್ ಕೂಡ ಪ್ರೆಸೆಂಟ್ಸಿಗೆ ಬಂದರು, ರವಿ ಸರ್ ಕೂಡ ಡಿಸ್ಟ್ರಿಬ್ಯೂಷನ್ಗೆ ಬಂದರು. ಸೊ ನಮ್ಮ ಎಲ್ಲರೂ ಕುತ್ಕೊಂಡು ಒಂದು ಸತಿ ಮಾತಾಡಿದಾಗ ಫಸ್ಟ್ ಫಿಕ್ಸ್ ಮಾಡಿದ್ದೇನೆಂದರೆ ವಿಲ್ ಗೋ ಫಾರ್ ಎ ಸ್ಮಾಲ್ ರಿಲೀಸ್ ಅನ್ನೋ ಥರನೇ, ಆ್ಯಂಡ್ ವಿಚ್ ವರ್ಕ್ಸ್ ಲಾಜಿಕಲಿ. ಸುಮ್ಮನೆ ನಾವು ಸಿನಿಮಾ ಮಾಡಿದ್ದೀವಿ ಅನ್ನೋ ನಮಗೊಂದು ಎಮೋಷನ್ ಇರುತ್ತೆ, ಸಿನಿಮಾ ಮಾಡಿದ್ದೀವಿ ದೊಡ್ಡ ನಂಬರಲ್ಲಿ ರಿಲೀಸ್ ಮಾಡೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಕಟೌಟು ಅಂತ. ಸೊ ಅದೆಲ್ಲ ಕಂಪ್ಲೀಟ್ಲಿ ಒಂದು ಇವಾಗ ಹೊಸಬ್ರಿಗೆ ಮಿತ್ತಾಗೊಳ್ಳೋದಿದೆ. ಫಸ್ಟು ಒಂದು ಸತಿ ಪ್ರೂವ್ ಮಾಡಬೇಕಾಗಿದೆ, ಮಿಕ್ಕಿದೆಲ್ಲ ಆದರೆ ಅದಾಗ ಅದೇ ಆಗುತ್ತೆ. ಸೊ ಫಸ್ಟ್ ನಾವು ಅಂದ್ಕೊಂಡಿದ್ದು ಓಕೆ ಸ್ಮಾಲ್ ರಿಲೀಸ್ಗೆ ಹೋಗೋಣ, ಅದೇ ನಮಗೆ ವರ್ಕ್ ಆಗೋದು. ಫಸ್ಟ್ ಅಲ್ಲಿ ನಾವು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡೋಣ, ಆಮೇಲೆ ನೋಡೋಣ ಬೇಕಾದರೆ. ಇಲ್ಲಾಂದರೆ ಮಯೂರ್ ಹೇಳ್ದಂಗೆ ಅದೇ 100 ರೂಪಾಯಿ ಲಾಸಲ್ಲಿ 10 ರೂಪಾಯಿ ಲಾಸ್ ಆಗಲಿ ಪರವಾಗಿಲ್ಲ, ನೋಡೋಣ. ಜನದ ರೆಸ್ಪಾನ್ಸ್ಗೋಸ್ಕರ ನಾವು ಕಾಯ್ತಿದ್ದೀವಿ ಏನು ಹೇಳ್ತಾರೆ ಅಂತ. ಸೊ ಈಗ ಅದೇ ನಾವು ಡಿಸ್ಟ್ರಿಬ್ಯೂಷನ್ಗೆ ಮತ್ತು ರಿಲೀಸ್ಗೆ ಇಟ್ಕೊಂಡಿರೋ ಬಜೆಟ್ ಹಂಗೆ ನೋಡೋಕೆ ಹೋದರೆ ತುಂಬಾ ಕಮ್ಮಿ. ಒಂದು ಬೇಸಿಕಲಿ ಒಂದು ಟೀಮ್ಗೆ ಏನು ಬೇಕು ಸಿನಿಮಾ ರಿಲೀಸ್ ಮಾಡೋಕ್ಕೆ ಅದಕ್ಕಿಂತನೂ ಕಮ್ಮಿ ಆ್ಯಕ್ಚುಲಿ. ಬಟ್ ಸ್ಟಿಲ್ ನಮಗೆ ರಾಜೇಶ್ ಸರ್ ಮತ್ತು ರವಿ ಸರ್ ಎಲ್ಲ ಇರೋದ್ರಿಂದ ತುಂಬ ಒಳ್ಳೊಳ್ಳೆ ಸೆನ್ಸಿಬಲಾಗಿ ಇಲ್ಲಿ ಖರ್ಚು ಮಾಡಿ ಸಾಕು, ಇಲ್ಲಿ ಖರ್ಚು ಮಾಡೋದು ಬೇಡ ಅನ್ನೋದು ಆ ಒಂದು ಒಳ್ಳೆ ಇನ್ಸೈಟ್ ಸಿಗ್ತಿರೋದ್ರಿಂದ. ಮತ್ತು ನಾವು ಅದೇ ನಾವು ಹೇಳೋದಲ್ಲ 8 months ಏನು ವೇಟ್ ಮಾಡ್ತೀವಿ. 20% ಸ್ಪೆಂಡ್ ಮಾಡ್ತೀರಾ ಓವರಾಲ್? ನಮ್ಮ ಓವರಾಲ್ ಬಜೆಟ್ದು 15 to 20% ಮೋಸ್ಟ್ಲಿ ಮಾರ್ಕೆಟಿಂಗ್ ಹಿಂಗೆ ಮಾಡ್ತಾ ಇದೀವಿ. ಆ್ಯಕ್ಚುಲಿ ಇದು ಮೋಸ್ಟ್ಲಿ ರಾಂಗ್ ಇದು. ಅಂದರೆ ಇವಾಗ ಹೆಂಗಿದೆ ಎಲ್ಲರೂ ಹೇಳೋ ಪ್ರಕಾರ ಅಂದರೆ ನೀವು ಎಷ್ಟು ಇದಕ್ಕೆ ಫಸ್ಟ್ ಕಾಪಿ ನಿಮ್ಮ ಪ್ರಾಡಕ್ಟಿಗೆ ಎಷ್ಟು ಮಾಡಿದರೆ ಅಷ್ಟೇ ಮಾರ್ಕೆಟಿಂಗಿಗೆ ಖರ್ಚು ಮಾಡೋಕೆ ಅಟ್ಲೀಸ್ಟ್ 50% ಆದ್ರೂ ಮಾಡಬೇಕು ಅನ್ನೋ ಥರದ್ದು ಇರೋದು. ಎಲ್ಲೋ ಒಂದು ಕಡೆ ಹೌದು ಅನಿಸುತ್ತೆ. ಅಂದರೆ ಇವಾಗ ನೀವು ಯಾವುದೇ ಒಂದು ಬೇಸಿಕ್ ಒಂದು ಸ್ಟ್ಯಾಂಡಿ ಮಾಡಿಸ್ತೀರಾ ಅಂತಂದರೆ ಅದಕ್ಕೇ ಒಂದು ನಾವು ನಂಬರ್ ಆಫ್ ಸ್ಟ್ಯಾಂಡಿ ಕವರ್ ಮಾಡಬೇಕು ಅಂತಂದರೆ ಅದಕ್ಕೇ ನಮ್ಮದು ಅರ್ಧಕ್ಕರ್ಧ ಬಜೆಟ್ ಮಾರ್ಕೆಟಿಂಗ್ ಹೋಗುತ್ತೆ ನಾವು ಇಟ್ಕೊಂಡಿರೋದ್ರಲ್ಲಿ. ಸೊ ಹಂಗಾಗಿ ತುಂಬ ನೋಡಿಕೊಂಡು ನಮಗೆ ಆಗ್ತಾನೂ ಇಲ್ಲ. ಅಂದರೆ ನಾವು ತುಂಬ ಖರ್ಚು ಮಾಡೋಕ್ಕೆ ಪರಿಸ್ಥಿತಿಯಲ್ಲೂ ನಾವು ಇಲ್ಲದೆ ಇರೋದ್ರಿಂದ ತುಂಬ ಅಂದರೆ ತುಂಬ ನೀವು ಹೇಳ್ದಂಗೆ. ಸೊ ಡಿಸ್ಟ್ರಿಬ್ಯೂಷನ್ ಸೇರಿ ಒಂದು ಅರೌಂಡ್ 20-25% ಬಂದಿದೆ ಅಷ್ಟೇ ವಿತ್ ಡಿಸ್ಟ್ರಿಬ್ಯೂಷನ್. ಬಟ್ ಡು ಯು ಬಿಲೀವ್ ಇನ್ ದಿಸ್ ಸ್ಟೇಟ್ಮೆಂಟ್? ಅಂದರೆ ಮುಂಚೆಯಿಂದನೂ ಹೇಳ್ಕೊಂಡು ಬಂದಿದ್ದಾರೆ ದಟ್ ಒಂದು ಒಳ್ಳೆ ಸಿನಿಮಾ ಯಾವತ್ತೂ ಸೋಲಲ್ಲ, ನೀವು ಮಾರ್ಕೆಟ್ ಮಾಡಿ ಬಿಡಿ ರ್ಯಾಂಡಮ್ಲಿ ನೀವು ರಿಲೀಸ್ ಮಾಡಿದ್ರು ಸಿನಿಮಾ ಸಾಕಾಗಿದ್ರೆ ಅದು ಓಡುತ್ತೆ ಅನ್ನೋದು ಒಂದು ಲೆಗಸಿ ಸ್ಟೇಟ್ಮೆಂಟ್. ಸೊ ಈಗಿನ ಕಾಲಘಟ್ಟದಲ್ಲಿ ಪೋಸ್ಟ್ ಕೋವಿಡ್, ಪೋಸ್ಟ್ OTT, ಇವಾಗಿನ ನಾವು ಒಂದು ಡಿಜಿಟಲ್ ಕೇಯಾಸಲ್ಲಿ ಏನಿದ್ದೀವಿ, ಸೊ ಅದಿನ್ನೂ ವ್ಯಾಲಿಡಾಗಿ ನಿಲ್ಲುತ್ತಾ? ಅದೇ ನನ್ನ ಪ್ರಕಾರ ಅದು ಕಷ್ಟ ಇದೆ ಸರ್. ಅಂದರೆ ನಮ್ಮ ಉದಾಹರಣೆಗೆ ನಮ್ಮಲ್ಲೇ ನಾವು ನೋಡಿದ್ರೆ ಕರೆಕ್ಟಾಗಿ ತಿರುಗಿ ನೋಡಿದ್ರೆ ಒಳ್ಳೆ ಸಿನಿಮಾ ಖಂಡಿತವಾಗ್ಲೂ ಏನೂ ಇಲ್ಲದೆ ಗೆದ್ದಿದ್ದೂ ಇದೆ. ಹಾಗಂತ ಒಳ್ಳೆ ಸಿನಿಮಾ ಏನು ಎಲ್ಲ ಇದ್ದೂ ಸೋತಿದ್ದೂ ಇದೆ, ಮತ್ತು ಒಳ್ಳೆ ಸಿನಿಮಾ ಆದ್ರೂ ಸೋತಿರೋ ಎಕ್ಸಾಂಪಲ್ಸ್ ಕೂಡ ಇದ್ದಾವೆ. ಸೊ ಅದ್ರ ಮೇಲೆ ನಿಜವಾಗ್ಲೂ ಅಷ್ಟೊಂದು ನಂಬಿಕೆ ಇಲ್ಲ ಅಂತಲೇ ಹೇಳ್ಬೋದು. ಅಂದರೆ ಬೇಸಿಕ್ ಸರ್ ಇವಾಗ ಮಾರ್ಕೆಟಿಂಗ್ ಅಂದರೆ ನಮ್ಮ ಹೊಸ ಟೀಮ್ಗಳ ಎಲ್ಲ ಟಾರ್ಗೆಟ್ ಏನು ಅಂದರೆ ಜನಕ್ಕೆ ನಮ್ಮ ಸಿನಿಮಾ ಭಾವತೀರಯಾನ ಅಂತ ಗೊತ್ತಾಗಬೇಕು ಅನ್ನೋದು. ಮತ್ತು ಮಿಕ್ಕಿದೆಲ್ಲ ಸೆಕೆಂಡ್ರಿ.
ಸೊ ಆ ಬೇಸಿಕ್ಕನ್ನೇ ನಾವು ಮಾಡಿಲ್ಲ ಅಂತಂದರೆ ಸಿನಿಮಾ ಚೆನ್ನಾಗಿಲ್ಲ ಅನ್ನೋ ಜಜ್ಮೆಂಟಿಗೆ ನೋಡೋಕ್ಕೆ ಯಾರೂ ಇರಲ್ಲ. ಸೊ ಆವಾಗ ಆ ಸ್ಟೇಟ್ಮೆಂಟ್ ವರ್ಕೇ ಆಗಲ್ಲ ಇವತ್ತಿಗೆ ಅಂತ ನಮ್ಮ ಒಂದು ಅನಿಸಿಕೆ. ಯಾಕಂದರೆ ಸಿನಿಮಾ ಬಂದಿದೆ ಅಂತ ಗೊತ್ತಾದರೆ ನೋಡಿದ್ರೆ ಆಮೇಲೆ ಸೆಕೆಂಡ್ರಿ, ಅದು ಚೆನ್ನಾಗಿದ್ರೆ ಓಡುತ್ತೆ, ಚೆನ್ನಾಗಿಲ್ಲ ಅಂದರೆ ಇದು. ಇವಾಗೆಲ್ಲ ಹೆಂಗಾಗಿದೆ ನಮ್ಮ ಪ್ರಕಾರ, ನಮ್ಮ ಫ್ರೆಂಡ್ಸ್ ನಮ್ಮ ಸುತ್ತಮುತ್ತ ನೋಡಿದ್ರು ಫಸ್ಟ್ ತ್ರೀ ಡೇಸ್ ಅಂದರೆ ಆ 3 ದಿನಗಳಲ್ಲೇ ಆದಷ್ಟು ಜನರನ್ನ ನಾವು ಕೈಕಾಲು ಹಿಡಿದು ಕಳಿಸ್ಬೇಕು. ಸೊ ಅವ್ರಿಗೆ ಇಷ್ಟ ಆದರೆ ಆಮೇಲಿಂದು ಆ ಸ್ಟೇಟ್ಮೆಂಟ್ನ ತರ್ಬೋದು. ಅಲ್ಲಿ ಸಿನಿಮಾ ಚೆನ್ನಾಗಿದ್ದರೆ ಓಡುತ್ತೆ, ನೆಕ್ಸ್ಟ್ ವಾರಕ್ಕೆ ಹೋಗುತ್ತೆ ಅಂತ. ಇವಾಗ 25 ಡೇಸ್ 50 ಡೇಸ್ ಎಲ್ಲ ನಮಗೆ ಅದೊಂಥರ ಸ್ಟೇಟ್ಮೆಂಟ್ ಥರನೇ ಆಗಿದೆ. ಸೊ ಫಸ್ಟ್ 3 ಡೇಸ್ ಚೆನ್ನಾಗಿತ್ತು ಅಂದರೆ ನೆಕ್ಸ್ಟ್ ವಾರಕ್ಕೆ ತಳ್ಬೋದು. ಅದು ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಹೇಳೋದು ಅಷ್ಟೇ, ಇದು ಹೇಳೋದು ಅಷ್ಟೇ. ಯಾಕಂದ್ರೆ ಅದು ಇರೋದು ಹಾಗೆ. ಅವರಾದರೂ ಏನು ಮಾಡೋಕ್ಕಾಗತ್ತೆ? ಸಿನಿಮಾ 0 ಶೋಗಳಾದರೆ ಥಿಯೇಟ್ರ್ ಅವ್ರು ಯಾಕೆ ಪಾಪ ಅವ್ರೇನಕ್ಕೆ ಅವ್ರ ಬಿಸ್ನೆಸ್ ಹಾಳು ಮಾಡ್ಕೋಬೇಕು? ಸೊ ಆ ಥರ ಇರೋದ್ರಿಂದ ಆ ಸ್ಟೇಟ್ಮೆಂಟ್ ಇವಾಗ ನಮ್ಮ ಪ್ರಕಾರ ವ್ಯಾಲಿಡ್ ಇಲ್ಲ ಅಂತ ಅನಿಸುತ್ತೆ. ಓಕೆ, ಇವಾಗ ನಾನು ಸುಮಾರು ಜನ ಡೆಬ್ಯೂ ಮೇಕರ್ಸ್ ಹತ್ರ ಮಾತಾಡಿದಾಗ, ರೀಸೆಂಟ್ಲಿ ಹಿಂಗೆ ಒಂದು ಕಡೆ ಕೆಫೆಯಲ್ಲಿ ಕೂತ್ಕೊಂಡು ಮಾತಾಡ್ತಿದ್ವಿ, ಜನನ ಹೇಗೆ ಕರೆಸೋದು, ವಾಟ್ ಕುಡ್ ಬಿ ದ ನ್ಯೂ ಡಿಸ್ರಪ್ಷನ್ ಸ್ಟ್ರಾಟಜಿ ಅಂತ. ಆವಾಗ ಒಂದು ಡಿಸ್ಕಷನಲ್ಲಿ ಗೊತ್ತಾಗಿದ್ದು, ನಾವೇನೇ ಆ್ಯಸ್ ಮೇಕರ್ಸ್ ಆರ್ ಆ್ಯಸ್ ಪ್ರೊಡ್ಯೂಸರ್ಸ್ ಏನೇ ಆಗಲಿ, ಲಾಸ್ಟ್ ಒಂದು 1 ಇಯರಲ್ಲಿ ಹೊಸ ಡೈರೆಕ್ಟರ್ ಮತ್ತು ನಾನ್ ಸ್ಟಾರರ್ ಸಿನಿಮಾನ ಯಾವುದನ್ನು ಥಿಯೇಟ್ರಿಗೆ ಹೋಗಿ ನೋಡಿದ್ದೀವಿ ಅಂತ ನಾನು ಒಂದಷ್ಟು ಜನ ಹೊಸಬ್ರ ಹತ್ರ ಕೇಳಿದಾಗ 9 out of 10 ಪೀಪಲ್ ಯಾವುದೂ ನೋಡ್ತಿರ್ಲಿಲ್ಲ. ಶಾಕಾಹಾರಿ ಬ್ಲಿಂಕ್ ಒಂದು ಕಡೆ ಟಾಕ್ ಇತ್ತು ಅನ್ನೋದು ಬಿಟ್ಟರೆ, ಅದು 2 ಬಿಟ್ಟರೆ ಮೋಸ್ಟ್ ಆಫ್ ದ ಫಿಲ್ಮ್ಸ್ ಚೆನ್ನಾಗಿಲ್ಲ ಸೆಕೆಂಡ್ರಿ. ಬಟ್ 9 out of 10 ನ್ಯೂ ಫಿಲ್ಮ್ ಮೇಕರ್ಸ್ ದೆಮ್ಸೆಲ್ಸ್ ಆರ್ ನಾಟ್ ವಾಚಿಂಗ್ ಅದರ್ ಡೆಬ್ಯೂ ಡೈರೆಕ್ಟರ್ಸ್ ಫಿಲ್ಮ್ಸ್. ಸೊ ನಾನು ಡೆಬ್ಯೂ ಮಾಡಿದಾಗ ಬೇರೆಯವರೆಲ್ಲ ಬಂದು ನೋಡಬೇಕು ಅನ್ನೋದು ಥಾಟ್ ಎಷ್ಟು ಮಟ್ಟಿಗೆ ಸರಿ ತಪ್ಪು? ಯಾಕೆ ಅಂದರೆ OTT ಈಸ್ ಆಲ್ಸೋ ಗಿವಿಂಗ್ ಕನ್ವೀನಿಯನ್ಸ್. ಇವಾಗ ನಾನೊಬ್ಬ ಪ್ರೊಡ್ಯೂಸರ್ ಆಲ್ಸೋ ಫಾರ್ ರಾವಣ ರಾಜ್ಯ. ಸೊ ನನಗೇನೆ ಯಾರಾದರೂ ಕೇಳಿದ್ರೆ ಲಾಸ್ಟ್ ಹೊಸಬ್ರು ಯಾವ್ದು ನೋಡಿದ್ರಿ, ಲಾಸ್ಟ್ 2-3 ಮಂತ್ಸಲ್ಲಿ ನಿಜವಾಗ್ಲೂ ನೋಡಿಲ್ಲ, ಬಟ್ ನನ್ನ ಸಿನಿಮಾಕ್ಕೆ ಮಾತ್ರ ನಾನು ಬಂದು ನೋಡಿ ಅನ್ನೋದು ಹೇಗೆ? ನನಗೆ ಎಷ್ಟೊಂದು ಸತಿ ಯಾರು ಮೇಕರ್ಸ್ ಕರೆದಾಗ ಐ ಆಸ್ಕ್ ಫಾರ್ ಎ ವಿಮಿಯೋ ಲಿಂಕ್. ಸರ್ ವಿಮಿಯೋ ಕಳಿಸ್ಬಿಡಿ, ಆರಾಮಾಗಿ ಮನೇಲಿ ನೋಡ್ತೀನಿ, ಹೋಮ್ ಥಿಯೇಟ್ರ್ ಇರುತ್ತೆ, ಈ ಟ್ರಾಫಿಕಲ್ಲಿ ಓಡಾಡ್ಕೊಳ್ಳೋ ಟಿ ವಿಯಲ್ಲಿ ನೋಡ್ಬೋದು ಅಂತ. ಸೊ ಬಟ್ ದ ಕ್ವಶನ್ ದಟ್ ಐ ಆಮ್ ಟ್ರೈಂಗ್ ಟು ಅರೈವ್ ಇಸ್, ಯಾಕೆ ನಾವು ವೈ ಡು ವಿ ಹ್ಯಾವ್ ದಟ್ ಅರ್ಜ್ ದಟ್ ಆ್ಯಸ್ ಮೇಕರ್ಸ್ ಜನರನ್ನ ಥಿಯೇಟ್ರಿಗೆ ಕರೆಸಿ ಸಿನಿಮಾ ತೋರಿಸ್ಬೇಕು ಅಂತ? ಅದೇ ಬೇಸಿಕ್ಕಾಗಿ ಆಸ್ ಅ ಟೆಕ್ನಿಷಿಯನ್ಸ್ ನಮ್ಗೆ ಏನಕ್ಕೆ ಅನಿಸುತ್ತೆ ಅಂದರೆ, ನಾವು ಥಿಯೇಟ್ರಿಗೆ ಅಂತಲೇ ಸಿನಿಮಾ ಮಾಡಿರ್ತೀವಿ. ಅಂದರೆ ಕ್ಯಾಮ್ರಾ ವೈಸ್ ಆಗಿರ್ಬೋದು, ಸೌಂಡ್ ವೈಸ್ ಆಗಿರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ತೊಗೊಂಡ್ರೆ ನಾವು ಬಿಗ್ ಸ್ಕ್ರೀನಿಗೆ ಅಂತಲೇ ಮಾಡಿರ್ತೀವಿ. ಸೊ ಒಂದು 5.1ಗೆ ನಾವು ಅಷ್ಟೆಲ್ಲ ಟೈಮ್ ತೊಗೊಂಡು ನಾವು ಮಾಡ್ತೀವಿ, ಅಟ್ಮಾಸ್ ಆಗಿರ್ಬೋದು, ವಾಟ್ ಎವರ್ ಮಾಡ್ತೀವಿ ಅಂತಂದರೆ, ಅದನ್ನು ನಾವು ಮತ್ತೆ ಅದು ಸ್ಟೀರಿಯೋ ಕನ್ವರ್ಟ್ ಆಗಿ ಸ್ಟೀರಿಯೋದಲ್ಲಿ ನೋಡ್ತೀವಿ, ಇಯರ್ಫೋನ್ ಹಾಕ್ಕೊಂಡು ನೋಡ್ತೀವಿ ಅಂದರೆ, ಆ ಎಕ್ಸ್ಪೀರಿಯೆನ್ಸ್ ನಾವು ಅಷ್ಟು ಕಷ್ಟಪಟ್ಟಿದ್ದು ಜನಕ್ಕೆ ಆ ಸಿನಿಮಾದಲ್ಲಿ ನಾವು ಏನು ಹೇಳಬೇಕು, ಏನು ವರ್ಲ್ಡ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದು ಥಿಯೇಟ್ರಲ್ಲೇ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೊರತಾಗಿ ಮೊಬೈಲಲ್ಲಿ ಅದು ಗೊತ್ತಾಗಲ್ಲ. ಏನಕ್ಕೆ ನಮ್ಮ ಪ್ರೆಸೆಂಟೇಷನ್ ಮಿಸ್ ಆಗ್ಬಿಡುತ್ತೇನೋ ಅಂತ ಫೀಲ್ ಆಗುತ್ತೆ. ಮೇಜರ್ ಅದು ಟೆಕ್ನಿಷಿಯನ್ಸ್ ಆಗಿ ಅದು ನಮಗೆ ತುಂಬ ಅನಿಸ್ತಾ ಇರುತ್ತೆ. ಥಿಯೇಟ್ರಿಗೆ ಬಂದು ನಮ್ಮದು ಏನಿದೆ ನಮ್ದು 100% ನೋಡ್ಬಿಡಲಿ ಜನ, ಅದರಲ್ಲಿ ಒಂದಷ್ಟು ಕಟ್ಟಾಗಿ ಸೌಂಡ್ ವಿಚಾರ ಕಟ್ಟಾಗಿ ವಿಜುವಲಿ ಕಟ್ಟಾಗಿ ಇದರಲ್ಲಿ ನೋಡೋದು ಬೇಡ ಅನ್ನೋದು ಒಂದು. ಅದಕ್ಕೆ ಎಕ್ಸಾಂಪಲ್ ಅಂದರೆ ಇವಾಗ ಶಾಕಾಹಾರಿನೇ ತೊಗೊಂಡ್ರೆ, ಸಿನಿಮಾ ಅಂದರೆ ಥಿಯೇಟ್ರಲ್ಲಿ ರಿಲೀಸ್ ಆದಾಗ ನಾನಿದು ಪರ್ಸ್ನಲಿ ನೋಡಿದ್ದು. ಅಂದರೆ ತುಂಬ ಪ್ರತಿಯೊಂದು ರಿವ್ಯೂವಲ್ಲೂ ಮ್ಯೂಸಿಕ್ದು ಹೇಳ್ತಿದ್ರು, ಎಲ್ಲ ಇದು ಮಾಡ್ತಿದ್ರು. ಅದೇ OTTಗೆ ಬಂದಮೇಲೆ ಆ ಒಂದು ಡ್ರಾಪ್ ಇತ್ತು. ಅಂದರೆ ಥಿಯೇಟ್ರಲ್ಲಿ ಆಗಿರೋ ರಿವ್ಯೂಗೂ OTTಲಿ ಬಂದಿದ್ದ ರಿವ್ಯೂ ಅದು ತಪ್ಪಲ್ಲ. ಫಿಲಮ್ಗೆ ಎಲ್ಲರೂ ಒಳ್ಳೆ ಸೂಪರಾಗಿ ರಿವ್ಯೂ ಕೊಟ್ಟಿದ್ರು. ಆ ಮೆನ್ಷನ್ಸ್ ಇದೆಯಲ್ಲ, BGM ಆಗಿರ್ಬೋದು, ಇದಾಗಿರ್ಬೋದು, ಅದು ಬರೋಕ್ಕೆ ಸಾಧ್ಯನೇ ಇಲ್ಲ ರಿವ್ಯೂ. ಏನಕ್ಕೆ ಅಂದರೆ ನಾವು ಒಂದೊಂದು ಸಣ್ಣ ಪುಟ್ಟ ಎಲಿಮೆಂಟ್ಸನ್ನು ನಾವು ಥಿಯೇಟ್ರಿಗೋಸ್ಕರ ಕಟ್ಕೊಟ್ಟಿದ್ವಿ. ಅದು ಎಷ್ಟೇ ಅಂದರೂ ಆ ಎಕ್ಸ್ಪೀರಿಯನ್ಸ್ OTTಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಅವ್ರ ಮನೇಲಿ ಏನೋ ಹೋಮ್ ಥಿಯೇಟ್ರ್ ಇತ್ತು, 5.1 ಅಥವಾ ಅಟ್ಮಾಸ್ ಸೆಟಪ್ ಇತ್ತು ಅಂದರೆ ಓಕೆ. ಸೊ ಅದನ್ನು ಸುಮ್ಮನೆ ಇಯರ್ಫೋನಲ್ಲಿ ನೋಡ್ತೀನಿ ಅಥವಾ ಮೊಬೈಲಲ್ಲಿ ಸುಮ್ಮನೆ ಹೊರಗಡೆ ನೋಡ್ತೀನಿ ಅಂದರೆ, ಆ ವರ್ಲ್ಡ್ ಆಫ್ ಶಾಕಾಹಾರಿ ಅಂತ ನಾವು ಏನು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಲ್ಲ, ಅದೆಲ್ಲೋ ಒಂದು ಕಡೆ ಮಿಸ್ ಆಗ್ತಾ ಹೋಗುತ್ತೆ. ಸೊ ಏನು ನಾವು ಏನು ಹೇಳೋಕೆ ಹೊರಟಿದ್ಯೋ ಆ ಪರ್ಪಸ್ ಎಲ್ಲ ಸರ್ವ್ ಆಗುತ್ತೆ, ಬಟ್ ಸ್ಟಿಲ್ ಅದು ಕಂಪ್ಲೀಷನ್ ಇರಲ್ಲ, ಎಕ್ಸ್ಪೀರಿಯನ್ಸಲ್ಲಿ 100% ಇರಲ್ಲ. ಎಲ್ಲೋ ಒಂದು 80ಗೆ ನಿಂತ್ಕೊಂಡ್ಬಿಡುತ್ತೆ. ಅದು ಅವ್ರಿಗೆ ಗೊತ್ತಾಗಲ್ಲ. ಅಂದರೆ 80ಗೆ ನಿಂತಿದೆ, ಫಿಲಮ್ ಸಕ್ಕದಾಗಿತ್ತು. ಬಟ್ ಅದೇ ಥಿಯೇಟ್ರಲ್ಲಿ ಬಂದಿದ್ರೆ ಅವ್ರಿಗೆ ಅದ್ರದ್ದು ಒರಿಜಿನಲ್ ಇದು ಗೊತ್ತಾಗ್ತಿತ್ತು. ಸೊ ಆ ಥರ ಅದಕ್ಕೋಸ್ಕರ ಥಿಯೇಟರ್ ಆಲ್ಸೋ ದ ಬಿಸ್ನೆಸ್ ಆಸ್ಪೆಕ್ಟ್ ರಿಲೀಸ್ ಆಗ್ದಲೇ ಪ್ರೈಮ್ ತಗೊಳ್ಳಲ್ಲ. ಹೌದು, ಮೇಜರ್ ಆಗಿ ಆ ವಿಷಯ ಕೂಡ ಇವತ್ತಿಗಂತೂ ಎಷ್ಟು ಬೇಜಾರಾಗುತ್ತಿಲ್ಲ. ಹೌದು ರೀ. ಸೊ ಅಲ್ಲಿವರೆಗೂ ತಲುಪಿಬಿಟ್ಟಿದ್ದೇವೆ ನಾವು. ಗೊತ್ತಿಲ್ಲ ಏನಕ್ಕೆ ಇರ್ಬೋದು ಅಂತ. ಬಟ್ ನಮಗೂ ಏನು ಬೇಜಾರಾಗುತ್ತೆ ಗೊತ್ತಾ, ಇವಾಗ ಥಿಯೇಟ್ರ್ ರಿಲೀಸ್ ನಾವು ಮಾಡ್ತೀವಲ್ಲ, ನಮ್ಮ ಟಿಕೆಟ್ ರೇಟ್ನಾದರೂ ಅಂದರೆ ಒಂದಷ್ಟು ಸಿನಿಮಾಗಳನ್ನ ಬೇಕಾದ್ರೆ ಸ್ಮಾಲರ್ ಸ್ಕೇಲ್ ಸಿನಿಮಾಗಳನ್ನ ಸ್ವಲ್ಪ
ಕಮ್ಮಿ ರೇಟಲ್ಲಿಟ್ಟೆ ವರ್ಕೌಟ್ ಮಾಡಿಕೊಟ್ರೆ ಜನಕ್ಕೂ ಕೂಡ ಬೆಟರ್ ಅಂತ ಅನ್ಸೋದು. ಸೊ ಮಾಲಲ್ಲಿ ಇವಾಗ ಒಂದು ಫ್ಯಾಮಿಲಿ ಬಂದು ಫಿಲ್ಮ್ ನೋಡಬೇಕು ಅಂದರೆ ದೊಡ್ಡ ಸಿನಿಮಾಗೂ ಅಷ್ಟೇ ಖರ್ಚು, ಸಣ್ಣ ಸಿನಿಮಾಗೂ ಅಷ್ಟೇ ಖರ್ಚು ಅಂದರೆ ಅದೇ ಅವರು OTT ಟಿಗೆ ಈಸಿಯಾಗಿ ಪುಷ್ ಆಗಿಬಿಡ್ತಾರೆ. ಅದ್ರ ಬದಲು ಆಮೇಲೆ ಅವರು ಒಂದು ತಿಂಗಳು ಬಜೆಟಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ಜಂಜಾಟದಲ್ಲಿ ಒಂದು ತಿಂಗಳಿಗೊಂದು ನಾನು ಫಿಲಮ್ಗೆ ಹೋಗ್ಬೋದು ಅಂತ ಒಬ್ಬ ಎತ್ತಿಟ್ರೆ ದುಡ್ಡನ್ನ ಒಂದು ಫಿಲಮಲ್ಲಿ ಮುಗ್ದೋಗುತ್ತೆ. ಮತ್ತು ಮಿಕ್ಕಿದ ಫಿಲಮ್ಗೆ ಅಟ್ಲೀಸ್ಟ್ ಅವನು ನಾನೇನು ಪ್ರತಿ ವಾರ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಿಲ್ಲ, ಅಟ್ಲೀಸ್ಟ್ ಒಂದು ವಾರಕ್ಕೆ 1-2 ಸಿನಿಮಾನಾದರೂ ನೋಡೋ ಥರ ಒಂದು ಫ್ಯಾಮಿಲಿ ಇದ್ದರೆ ತುಂಬ ಆಡಿಯನ್ಸ್ ಇದ್ದಾರೆ, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಕೂಡ ನಮ್ಮಲ್ಲಿ. ಬಟ್ ಸ್ಟಿಲ್ ಅದು ನನ್ನ ಪ್ರಕಾರ ಎಲ್ಲೋ ಮಲ್ಟಿಪ್ಲೆಕ್ಸ್ ಅವರು ಎಲ್ಲ ಸ್ವಲ್ಪ ಒಂಚೂರು ಸ್ವಲ್ಪ ಕನ್ಸನ್ ತೊಗೊಂಡು ಎಲ್ಲ ವಿಷಯದಲ್ಲೂ ಆಗ್ಬೋದು. ಅಂದರೆ ಟಿಕೆಟ್ ಪ್ರೈಸಿಂಗ್ ವಿಷಯದಲ್ಲಿ ಒಂಚೂರು ಸ್ವಲ್ಪ ಬೇಕಾದ್ರೆ ನಾವು ರೆಡಿ ಇದ್ದೀವಿ ಆ್ಯಕ್ಚುಲಿ ಕಮ್ಮಿ ಕೊಡೋಕ್ಕೂ ಕೂಡ, ಯಾಕಂದರೆ ನಾವು ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ ರಿಯಾಲಿಟಿನ. ಯಾಕೆ ಅಂದರೆ ನಮ್ಮ ಸಿನಿಮಾ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ನಾನು ಮಾತಾಡ್ತಿಲ್ಲ, ಬಟ್ ಸ್ಟಿಲ್ ಜನ ಬಂದು ನೋಡಬೇಕು ಥಿಯೇಟರ್ಗೆ, ನಮ್ಗೆ ಅದು ನಮಗೆ ಇಂಪಾರ್ಟೆಂಟ್. ಅಲ್ಲಿಂದ ಮಲ್ಟಿಪ್ಲಿಕೇಶನ್ ಆದಷ್ಟು ನಮಗೆ ಖುಷಿ. ನಮಗೆ ದುಡ್ಡು ಫಾರ್ ಎಕ್ಸಾಂಪಲ್ ಇವಾಗ ನಾವು ಎಷ್ಟೇ ಇವಾಗ ಡೆಬ್ಯೂ ಸಿನಿಮಾ ಮಾಡ್ತಿರೋರು ಫಸ್ಟು ನಮಗೆ ಆಡಿಯನ್ಸ್ ಬಂದು ನೋಡ್ಬೇಕು ಸಿನಿಮಾನ, ಅವ್ರು ಬಂದು ರಿವ್ಯೂ ಹೇಳಬೇಕು ಅಂತ ನಾವು ಕಾಯ್ತಿರ್ತೀವಿ. ಅದರಲ್ಲಿ ಈ ಒಂದು ಮಾನಿಟರಿ ಟರ್ಮ್ಸ್ಗಳು ಈ ಥರ ಪ್ರಾಬ್ಲಮ್ ಮಾಡಿದಾಗ ತುಂಬ ಬೇಜಾರಾಗುತ್ತೆ. ಸೊ ಆ ಕಾರಣದಿಂದ ಜನ ಈಸಿಯಾಗಿ OTT ಶಿಫ್ಟ್ ಆಗ್ತಿದ್ದಾರೆ. OTT ಕೂಡ ಒಳ್ಳೆಯದೇ. ಇವಾಗ ನಾವು ಕೂಡ OTTನ ತುಂಬ ಕಡೆ ಪ್ರಿಫರ್ ಮಾಡ್ತೀವಿ. ಆಬ್ವಿಯಸ್ಲಿ ಅದು ನಮಗೆ ತುಂಬ ಕನ್ವೀನಿಯೆಂಟ್ ಇದೆ, ಅದರಲ್ಲಿ ನೋಡೋಕ್ಕೂ ಮಜಾ ಕೊಡುತ್ತೆ. ನಾವು ಇವಾಗ OTTಲಿ ನೋಡೋದ್ರೂ ಆ್ಯಸ್ ಒಂದಷ್ಟು ಜನ ಸಿನಿಮಾ ಲವರ್ಸ್ ಇರ್ತಾರಲ್ಲ ಹೋಮ್ ಥಿಯೇಟ್ರಲ್ಲಿ, ಅಥವಾ ಏನೂ ಇಲ್ಲ ಅಂದರೆ ಕಂಪ್ಲೀಟ್ ಬ್ಲ್ಯಾಕ್ಔಟ್ ಎಲ್ಲ ಸ್ಕ್ರೀನೆಲ್ಲ ಮುಚ್ಚೆ ನೋಡ್ತಾರೆ. ಸೊ ಅಷ್ಟು ಸಿನಿಮಾ ಲವರ್ಸ್ ಇದ್ದಾರೆ, ಅವ್ರಿಗೂ ತಲುಪುತ್ತೆ ಸಿನಿಮಾ. ಬಟ್ ಹಂಗಂತ OTTಗೆ ಹೋಗೋಣ ಅಂದರೆ OTT ಅವರು ಡೋರ್ ಕ್ಲೋಸ್ ಮಾಡಿಬಿಟ್ಟಿದಾರಲ್ಲ, ಹೋಗಿ ಬನ್ನಿ ರಿವ್ಯೂ ಹೇಳಿ. ಇದೆಲ್ಲ ರೀಸನ್ಗೂ ಥಿಯೇಟರ್ಗೆ ಹೋಗಲೇಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಈಗ. ಅಂದರೆ ನೀವು ಥಿಯೇಟ್ರಲ್ಲಿ ತೋರಿಸಿ ಆಮೇಲೆ ನೋಡ್ತೀವಿ ನಾವು, ಆಮೇಲೆ ನೋಡ್ತೀವಿ ಅಂತ, ಆಮೇಲೆ ತಗೊತೀವಿ ಅಂತಿಲ್ಲ. ಸೊ ಟೆಕ್ನಿಕಲ್ ಆಗಿ ನಾನು ಆವಾಗ ಅದನ್ನು ಹೇಳಿದೆ. ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡೋಕ್ಕೋರೆ ಅದು ನೀವು ಹೇಳ್ದಂಗೆ ನಮಗೆ ಇವಾಗ OTT ಅಥವಾ ಸ್ಯಾಟಲೈಟ್ ರೈಟ್ಸ್ ಯಾವುದೇ ರೈಟ್ಸಿಗೆ ನೀವು ಫಸ್ಟ್ ಪ್ರೂವ್ ಮಾಡಿ, ಅದಾದಮೇಲೆ ನಾವು ನೋಡ್ತೀವಿ. ಅದಾದಮೇಲೆ ಡಿಸೈಡ್ ಮಾಡೋದು ತಗೊಳ್ತೀವೋ ಬಿಡ್ತೀವೋ ಸೆಕೆಂಡ್ರಿ. ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಜನ ಒಪ್ಕೊಳ್ಳಿ, ಅದಾದಮೇಲೆ ನಾವು ನೋಡ್ತೀವಿ ಅನ್ನೋ ಥರ ಬಂದಿರೋದ್ರಿಂದ ಅನಿವಾರ್ಯವಾಗಿ ರಿಲೀಸ್ ಮಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ. ತುಂಬ ಜನ ಸಜೆಸ್ಟ್ ಮಾಡ್ತಾರೆ, ಯಾಕೆ ನೀವು ಹೊಸ ಟೀಮಾಗಿ ಯಾಕೆ ರಿಲೀಸ್ದು, ಅದಕ್ಕೆ ಒಂದು ಮಾರ್ಕೆಟಿಂಗ್ ಖರ್ಚು, ಥಿಯೇಟ್ರ್ ಡಿಸ್ಟ್ರಿಬ್ಯೂಷನ್ ಖರ್ಚು, ಡೈರೆಕ್ಟ್ OTTಗೆ ಮಾಡಿ ಅಂತ. ನಾವು ಇವಾಗ ಬೇಕಾದ್ರೆ ಕೊಡ್ತೀವಿ ತಗೊಂಡ್ರೆ, ಬಟ್ ತಗೊಳ್ತಿಲ್ಲ ಯಾರೂ. ಸೊ ಅದು ಪ್ರಾಬ್ಲಮ್. ಅದಕ್ಕೋಸ್ಕರ ನಾವು ರಿಲೀಸ್ ಮಾಡಲೇಬೇಕಾಗಿದೆ, ಥಿಯೇಟ್ರಲ್ಲಿ ಪ್ರೂವ್ ಮಾಡ್ಕೊಳ್ಳೇಬೇಕಾಗಿದೆ. ಓಕೆ, ಬಟ್ ಥಿಯೇಟ್ರಿಗೆ ಆಡಿಯನ್ಸ್ ಬರ್ತಿಲ್ಲ ಅನ್ನೋದು ಒಂದು ಏಜ್ ಓಲ್ಡ್ ಟಾಪಿಕ್. 2-3 ವರ್ಷದಿಂದ ನಾವು ಮಾತಾಡ್ತಾನೆ ಇದ್ದೀವಿ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಇದ್ರ ಮೇಲೆ? ಬಿಕಾಸ್ ನಮ್ಮ ಸರ್ಕಲ್ಸಲ್ಲೇ ನಾವು ನೋಡಿದ್ರೆ, ಇವಾಗ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ನಾನು ಮಾತಾಡ್ಬೇಕಾದ್ರೆ, ನಾನೇನಕ್ಕೆ ರೀಸೆಂಟ್ಲಿ ಥಿಯೇಟ್ರಿಗೆ ಹೋಗಿಲ್ಲ, ನನಗೆ ಟೈಮ್ ಇಲ್ವಾ? ಖಂಡಿತ ಇದೆ. ಅಫೋರ್ಡ್ ಮಾಡೋಕ್ಕಾಗಲ್ವಾ? ಖಂಡಿತ ಅಫೋರ್ಡ್ ಮಾಡ್ಬೋದು ಟಿಕೆಟ್ಸ್ನ. ಆ್ಯಂಡ್ ತುಂಬ ದೂರ ಇದೆಯಾ? ಇಲ್ಲ, ನಿಯರ್ ಬೈ ಥಿಯೇಟರ್ಸಲ್ಲೂ ಶೋಸ್ ಇದೆ. ಬಟ್ ಸ್ಟಿಲ್ ನನಗೇನೋ ಒಂದು ಡ್ರೈವಿಂಗ್ ಫ್ಯಾಕ್ಟರ್ ಬರ್ತಿಲ್ಲ ಹೋಗೋಕ್ಕೆ. ಸೊ ಐ ಡೋಂಟ್ ನೋ ವಾಟ್ ದಟ್ ಇಸ್. ಹಾಗಂತ ಕಂಟೆಂಟ್ ಚೆನ್ನಾಗಿದೆ. ಎಷ್ಟೊಂದು ಒಳ್ಳೊಳ್ಳೆ ಸಿನಿಮಾ ನಮ್ಮ ಸ್ನೇಹಿತರೆ ಮಾಡಿರುವಂಥ ಸಿನಿಮಾಗಳು, ತುಂಬ ಚೆನ್ನಾಗಿರೋ ಕಂಟೆಂಟ್ಗಳಿಗೂ ನಾನು ಗೊತ್ತಿರೋದ್ರಿಂದ ವಿಮಿಯೋ ಕಳಿಸಿ ಅಂತೀನಿ. ಇಲ್ಲ ಅಂದರೆ ಬರಲಿ OTTಗೆ ನೋಡೋಣ ಅನ್ನೋ ಮೈಂಡ್ಸೆಟ್ಟಿಗೆ ನಾನೇ ಪರ್ಸ್ನಲಿ ಬಂದಿರೋದ್ರಿಂದ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಆಡಿಯನ್ಸ್ಗಳು, ಬಿಕಾಸ್ ಎಂಡ್ ಆಫ್ ದ ಡೇ ನಾವೆಲ್ಲರೂ ಆಡಿಯನ್ಸೇ. ಸೊ ನೀವು ಆಸ್ ಆಡಿಯನ್ಸ್ ಈ ಟ್ರೆಂಡನ್ನ ಅಬ್ಸರ್ವ್ ಮಾಡೋದಾದರೆ ನಿಮ್ಮ ಕಾಮೆಂಟ್ ಏನು? ದ ರಾಕ್ ಬಾಟಮ್ ಲೆವೆಲ್ ಕಂಟೆಂಟ್ಗೆ ಬರುತ್ತಾ ಇದು ಅಂತ? ಅಂದರೆ ಒಂದು ಹೈ ಪೊಟೆನ್ಷಿಯಲ್, ಒಂದು ಫೋಮೋ ಕ್ರಿಯೇಟ್ ಮಾಡೋ ಕಂಟೆಂಟ್ ಬರ್ತಾ ಇಲ್ಲ. ಅದು ಬಂದರೆ ನಾವೆಲ್ಲ ಆಚೆ ಬಂದು ನೋಡ್ತೀವಿ. ಬರ್ತಿರೋದೆಲ್ಲ ಒಂದು ಮೀಡಿಯಾಕರ್ ಕಂಟೆಂಟು, ಅಥವಾ ಬರ್ತಿರೋದೆಲ್ಲ ಒಂದು ಆವ್ರೇಜ್ ಆರ್ ಜಸ್ಟ್ ಅಬವ್ ಆವ್ರೇಜ್ ಕಂಟೆಂಟ್ ಇರೋದ್ರಿಂದ ವಿ ಆರ್ ಹೆಸಿಟೆಂಟ್, ಇರಲಿ ಬಿಡು ನೋಡೋಣ ಬರಲಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇದೀವ. ಒಂದು ಬ್ಯಾಂಕ್ ಬಂದರೆ ಎಲ್ಲ ಬಂದು ನೋಡ್ತೀವ. ವಾಟ್ಸ್ ಯುವರ್ ಪಾಯಿಂಟ್? ನಾಳೆ ದಿನ ಕಾಂತಾರ ಬಂದರೆ ಕಾಂತಾರಕ್ಕೆ ಎಲ್ಲರೂ ಬಂದೇ ಬರ್ತಾರೆ. ಅದ್ರ ನೆಕ್ಸ್ಟ್ ಭಾವತೀರಾಯನ ಬಂದರೆ ನೆಕ್ಸ್ಟ್ ವಾರ ಯಾರೋ ಬರಲ್ಲ ಅಂತ ನನ್ನ ಒಂದು ಅನಿಸಿಕೆ. ಅಂದರೆ ಒಂದು ಫಿಲಮ್ ಬಂದು ನೆಕ್ಸ್ಟ್ ಲೆವೆಲ್ ಬೂಮ್ ಆದ್ರೂ ನೆಕ್ಸ್ಟ್ ಫಿಲಮ್ಗೆ ಅದೇ ರೇಂಜಿಗೆ ಎಕ್ಸ್ಪೆಕ್ಟೇಷನ್ ಇದ್ದರೆ ಮಾತ್ರ ಜನ ಇದನ್ನು ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋಗ್ತಾರೆ ಹೊರತಾಗಿ. ನೀವು ಹೇಳಿದಂಗೆ ನಮ್ಮದೂ ಅದೇ ಪರಿಸ್ಥಿತಿ ಆಗಿದೆ. ಅಂದರೆ ಎಲ್ಲ ಇದ್ದು ನಾವು ಹೊಸ ಟೀಮಾಗಿ ನಾವು ಇಷ್ಟೆಲ್ಲ ಒದ್ದಾಡ್ತಿದ್ದು ಇದ್ರೂ ಥಿಯೇಟ್ರಿಗೆ ಹೋಗೋಕ್ಕೆ ಏನೋ ಒಂದು ಮನಸ್ಸಾಗ್ತಿಲ್ಲ ಅನ್ನೋದು ನನ್ನ ಪ್ರಕಾರ ಅದು ಓವರ್ ಆಲ್ ವರ್ಲ್ಡ್ದೇ ಪ್ರಾಬ್ಲಮ್ ಅನಿಸುತ್ತೆ. ಅಂದರೆ ಎಲ್ಲನೂ ಇನ್ಸ್ಟಾಗ್ರಾಮು ಮತ್ತು ಎಲ್ಲನೂ ಮೊಬೈಲಲ್ಲೇ ಸಿಗ್ತಾ ಇರೋದ್ರಿಂದ ಸಿನಿಮಾ ಅನ್ನೋದು ಏನಿತ್ತು ಸರ್ ಮುಂಚೆ, ಏನಕ್ಕೆ ಆ ರೇಂಜಿಗೆ 200 ದಿನ 1 ವರ್ಷ 2 ವರ್ಷ ಎಲ್ಲ ಓಡ್ತಿತ್ತು ಅಂತಂದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಇರಲೇ ಇಲ್ಲ ಬೇರೆ ಎಲ್ಲೂ. ರೇಡಿಯೋ TV ಬಿಟ್ಟರೆ ಸಿನಿಮಾ ಅನ್ನೋದು ಒಂದು ನೆಕ್ಸ್ಟ್ ಲೆವೆಲ್ ಹಬ್ಬ, ಅಂದರೆ ಜಾತ್ರೆ ಥರ ಆಗೋದು ಒಂದು ಟೆಂಟಲ್ಲಿ ಅಂತ ಕೇಳ್ತಿದ್ದೀವಿ ನಾವು. ಅಂದರೆ ಆವಾಗ ಸೋರ್ಸ್ ಇರಲಿಲ್ಲ,
ಡಿಮ್ಯಾಂಡ್ ಹೆವಿ ಇತ್ತು, ಸಪ್ಲೈ ತುಂಬ ಕಮ್ಮಿ ಇತ್ತು. ಬರ್ತಾ 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 ಇವಾಗ ನಮ್ಮ ಏರಿಯಾದಲ್ಲೇ ಒಂದು 4 ಜನ ಫಿಲಮ್ ಮೇಕರ್ಸ್ ಇರ್ತಾರೆ. ಎಲ್ರಿಗೂ ಅದರಲ್ಲೊಂದು ಕಲರ್ಫುಲ್ ವರ್ಲ್ಡ್ ಅಂತ ನಾವೆಲ್ಲ ಎಂಟ್ರ್ ಆಗ್ತೀವಿ. ಅದಾದಮೇಲೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಲ್ಲ. ನಾನೇನೋ ಒಂದು ಮ್ಯೂಸಿಕ್ ಮಾಡೋಕೆ 4 ಜನ ಕೇಳಿಸ್ಬೇಕು ಅಂತ ಇದ್ದದ್ದು ಹೌದು, ನನ್ನ ಪಾಯಿಂಟ್ ಆಫ್ ವ್ಯೂ ಇತ್ತು, ಇವಾಗಲೂ ಇದೆ, ಎಲ್ರಿಗೂ ಇಷ್ಟಪಡಿಸ್ಬೇಕು ಅಂತ. ಆದರೆ ಅದೇ ಪ್ರೊಡ್ಯೂಸರ್ ಸೀಟಲ್ಲಿ ಕೂತಾಗ, ಟೆಕ್ನಿಕಲ್ ಇದರಲ್ಲಿ ಕೂತ ಆಸ್ಪೆಕ್ಟ್ಸಲ್ಲಿ ನೋಡಿದಾಗ ಸಿಕ್ಕಾಬಟ್ಟೆ ನಂಬರ್ ಆಫ್ ಸಿನಿಮಾಸ್, ನಂಬರ್ ಆಫ್ ಕಂಟೆಂಟ್ಸ್ ಬಂದಾಗ, ಇವಾಗ ಒಂದು ಪ್ರೆಸ್ ಮೀಟೇ ನಾವು ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಅದೇ ದಿನ ಅವರು ಪಾಪ ಮೀಡಿಯಾದವರನ್ನು 4-5 ಪ್ರೆಸ್ ಮೀಟಿಗೆ ಹೋಗಿ 5ನೇದೋ 6ನೇದೋ ನಮ್ದಕ್ಕೆ ಬಂದಿರ್ತಾರೆ. ಇಷ್ಟು ಜನರದ್ದು ಕವರ್ ಮಾಡಿ ಬರಿಬೇಕು ಅಂತಂದರೆ ಹಿಂಗೆ ಸಾಧ್ಯ? ಒಂದು ಪೇಪರಲ್ಲಿ ಇನ್ನೆಷ್ಟು ಪೇಜ್ ಆ್ಯಡ್ ಮಾಡೋಕ್ಕಾಗತ್ತಾ ಅನ್ನೋದೊಂದು, ಆ್ಯಡ್ಸು, ಟ್ರೋಲ್ ಪೇಜಸ್ ಎಲ್ಲನೂ ಅದೇ ಬರುತ್ತೆ. ಅಂದರೆ ಜನಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂತ. ಅಂದರೆ ನಾನು ಸಿನಿಮಾ ನೋಡೇ ಎಂಟರ್ಟೈನ್ಮೆಂಟ್ ತೊಗೊಳಕ್ಕೆ ಹೋಗ್ತಿಲ್ಲ, ನಾನು ಆರಾಮಾಗಿ OTT ನೋಡ್ತೀನಿ, ಟಿ ವಿ ಏನೋ ಕಂಟೆಂಟ್ ನೋಡ್ತೀನಿ, ರೀಲ್ಸ್ ನೋಡಿಕೊಂಡೇ 2 hours ಬೇಕಾದ್ರೆ ನಾವು ಸ್ಕ್ರೋಲ್ ಮಾಡ್ತೀವಿ. ಅದೇ 2 hour ಒಂದು ಒಳ್ಳೆ ಸಿನಿಮಾ ನೋಡೋಕ್ಕಾಗಲ್ಲ. ಅಂದರೆ ಏನಕ್ಕಂದರೆ ಅದರಲ್ಲಿ ಸಿಗೋದು, ಅಲ್ಲಿ ಒಂದೇ ಒಂದು ಸ್ಟೋರಿಲಿ ಸಿಗೋದು, ಇಲ್ಲಿ 30 ಸೆಕೆಂಡ್ಸ್ಗೊಂದು ಹೊಸ ಮಜಾ ಸಿಗೋದು. ಒಂದು ಕಾಮಿಡಿ ಇರುತ್ತೆ, ಒಂದು ಫುಲ್ ಡಿವೋಷ್ನಲ್ ಇರುತ್ತೆ, ಒಂದು ಇಲ್ಲೇ ಸಿಗ್ತಾ ಇರೋದ್ರಿಂದ ಓವರಾಲ್ ಅಂದರೆ ಇದೊಂಥರ ಪ್ರಪಂಚದ್ದು ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ ಸರ್. ಅದು ಮೋಸ್ಟ್ಲಿ ಟ್ರೆಂಡ್ ಬದಲಾಗಿದೆ. ನಾವು ಅದಕ್ಕೇನೋ ಒಂದು ಹೊಸದಾಗಿ ನಮ್ಮನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಹೊರತಾಗಿ, ಇಲ್ಲಾಂದರೆ ನಾವು ಕಂಪ್ಲೇಂಟ್ ಮಾಡಿಕೊಂಡೇ ಇದೇ ಥರ ಬಿಸ್ನೆಸ್ಸು ಇಲ್ಲದೆ ಸುಮ್ಮನೆ ಸಿನಿಮಾ ಮಾಡ್ತಾ ಒಂದೇ ಸಿನಿಮಾಕ್ಕೆ ನಿಲ್ಲಿಸ್ತಾ ಇರಬೇಕಾಗ್ಬೋದು ಏನೋ. ಮೋಸ್ಟ್ಲಿ ಚೇಂಜ್ ಆಗ್ತಿರೋ ಟ್ರೆಂಡಿಗೆ ನಾವು ಸೆಟ್ ಆಗ್ತಾ ಏನು ಡಿಫ್ರೆಂಟಾಗಿ ಯೋಚನೆ ಮಾಡ್ಬೋದು ಅನ್ನೋದನ್ನು ನೋಡಬೇಕಾಗ್ಬೋದು ಅಂತ ನನಗೆ. ಇನ್ನೊಂದು ಪಾಯಿಂಟ್ ಏನಂದರೆ, ಮೋಸ್ಟ್ಲಿ ನಾವು ಅಂದರೆ ಬಜೆಟ್ ಮೇಲೆ ಜನಕ್ಕೆ ಆಸೆ ಹುಟ್ಸೋಕ್ಕೆ ಶುರು ಮಾಡಿಬಿಟ್ಟಿದೆ. ಅಂದರೆ ಒಂದು ಸಿನಿಮಾ ಅಂದರೆ ಇಷ್ಟು ಬಜೆಟ್ ಇದ್ದಾಗ ಆವಾಗ ಜನಕ್ಕೆ ಅದು ರೀಚ್ ಆಗುತ್ತೆ, ಬರ್ತಾರೆ, ಪುಷ್ ಆಗ್ತಾರೆ ಅನ್ನೋ ಥರ, ಆ ಥರ ನಾವು ಫೀಡ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ಈಗ ಇತ್ತೀಚಿನ ದಿನಗಳಲ್ಲಿ. ಸೊ ಎಲ್ಲೋ ಒಂದು ಕಡೆ ಆ ಥರ ಫೀಡ್ ಮಾಡ್ತಿರೋದು ತಪ್ಪಾಗುತ್ತೆ ಅಂತ ಅನಿಸುತ್ತೆ. ಅಂದರೆ ಯಾವಾಗ ಕತೆ ಬಿಟ್ಟು ಹೊರಗಡೆ ಹೋಗ್ತೀವಿ, ಸಿನಿಮಾ ಅನ್ನೋದು ಹೋಯ್ತು ಅಲ್ಲಿಗೆ. ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಆಗ್ಬೋದು, ಕತೆ ಬಿಟ್ಟು ಯಾರೋ ಒಬ್ಬ ಈಗೋಯಿಂದ ಇಲ್ಲ ನಂದು ಕಾಣಬೇಕು ಅಥವಾ ನಾನು ಚೆನ್ನಾಗಿ ಇದು ಮಾಡಬೇಕು ಈ ಥರ ಬಂದರೆ ಅಲ್ಲಿಗೆ ಕತೆ ಕೆಳಗೆ ಹೋಗ್ಬಿಡುತ್ತೆ. ಸೊ ಯಾವಾಗ ಬಜೆಟ್ ಅನ್ನೋದು ಸ್ವಲ್ಪ ಮೇಜರಾಗಿ ಇಷ್ಟು ಬಜೆಟ್ ಹಾಕಿ ಮಾಡ್ತಿದ್ದೀವಿ, ಇಷ್ಟು ಇದು ಮಾಡ್ತಿದ್ದೀವಿ ಅಂತೆಲ್ಲ ಶುರು ಆಯಿತು, ಅಲ್ಲಿಂದ ಆಡಿಯನ್ಸ್ ಫಿಕ್ಸ್ ಆಗ್ಬಿಟ್ಟಿದ್ರು. ಓಕೆ, ದೊಡ್ಡ ಬಜೆಟ್ ನೆಕ್ಸ್ಟ್. ಇವಾಗ ನಿಮ್ಗೆ ಯಾರು ಸುಮ್ಮನೆ ಇವಾಗ ಜನರಲಾಗಿ ಯಾರನ್ನಾರು ನಾವು ನಾರ್ಮಲ್ ಆಡಿಯನ್ಸ್ ನಾವು ಕೇಳಿದ್ರೆ ಯಾವ ಸಿನಿಮಾಗೆ ವೆಯ್ಟ್ ಮಾಡ್ತಿದ್ದೀರಾ ಅಂದರೆ ಒಂದು ದೊಡ್ಡ ಸಿನಿಮಾನೇ ಹೇಳ್ತಾರೆ ಅವರು. ಈ ಸಿನಿಮಾಗಳ ಬಗ್ಗೆ ಗಮನವೂ ಹರಿಸಲ್ಲ ಅಂತ, ಕತೆ ಬಿಟ್ಟು ಇವಾಗ ಬಜೆಟ್ ಮೇಲೆ ಜಾಸ್ತಿ ಹೋಗಿದೆ. ಆಮೇಲೆ ಇವಾಗ ನಾರ್ಮಲ್ ಆಡಿಯನ್ಸು ಕೂಡ ಫಸ್ಟ್ ಕೇಳೋದು ಬಜೆಟ್ ಎಷ್ಟು ಅನ್ನೋ ವಿಚಾರಕ್ಕೆ. ಆಮೇಲೆ ಅದೇ ಬಜೆಟ್ ಆ್ಯಂಡ್ ಕಲೆಕ್ಷನ್ನು ಇವತ್ತು ತುಂಬ ಮ್ಯಾಟ್ರ್ ಆಗ್ತದೆ. ಎಲ್ಲೋ ಒಂದು ಕಡೆ ಅದೇ 2 hour ನಾವು ಟೈಮ್ ಕೊಟ್ಟರೆ ಅಂಥದಕ್ಕೆ ಕೊಡೋಣ, ಸುಮ್ಮನೆ ಯಾಕೆ ಈ ಸಣ್ಣ ಪುಟ್ಟ ಅನ್ನೋ ಥರ ಎಲ್ಲ ಫೀಲ್ ಬಂದಿದೆ ಅಂತ ಕಾಣುತ್ತೆ. ಸಿನಿಮಾನೇ ಏನು ಎಂಟರ್ಟೈನ್ಮೆಂಟ್ 2 ಗಂಟೆಗೆ ಸಿನಿಮಾನೇ ನೋಡಬೇಕು ಅಂತಿಲ್ಲ. ಯಾಕೆ ಸುಮ್ಮನೆ ಅಲ್ಲದೆ ನೀವು ಹೇಳಿದಾಗೆ ಅಲ್ಲೋಗಿ ಟ್ರಾಫಿಕಲ್ಲಿ ಒದ್ದಾಡಿ ಪಾರ್ಕಿಂಗ್ ಫೀಸ್ ಕೊಟ್ಟು ಮೇಲೋಗಿ ನಮ್ಮದೆಲ್ಲ ನಮ್ಮ ಒಂದು ಹಣೆ ಬರೋ ಗ್ರಾಚಾರಕ್ಕೆ ಅಲ್ಲೇ ರಿಲೀಸ್ ಮಾಡಬೇಕಾಗಿದೆ ಮಾಲ್ಗಳಲ್ಲಿ. ಬೇರೆ ದಾರಿ ಇಲ್ಲ. ಸಿಂಗಲ್ ಸ್ಕ್ರೀನ್ಸ್ ವರ್ಕ್ ಆಗಲ್ಲ, ನಮಗೆ ಶಕ್ತಿ ಇರಲ್ಲ. ಅಲ್ಲಿ ಹೋಗಿ ಅವ್ರು ನೋಡಿ ಅಲ್ಲಿ ಒಳಗಡೆ ಹೋಗಿ ಮಕ್ಕಳು ಅದು ಇದು ಆ ಒಂದು ಸ್ಟ್ಯಾಂಡರ್ಡ್ ಬೇರೆ ಮೇಂಟೈನ್ ಮಾಡಬೇಕು, ಆರಾಮಾಗಿ ಹೋಗಿ ಕೂರಂಗೆ. ಸೊ ಆ ಥರದ್ದೆಲ್ಲ ಇರೋದ್ರಿಂದ ಅಷ್ಟೆಲ್ಲ ಒದ್ದಾಟ ಯಾಕೆ ಕೂರು, ಮನೆಯಲ್ಲೇ ಆರಾಮಾಗಿ ಆರಾಮಾಗಿ ನೋಡೋಣ, ನಮ್ಮ ಟೈಮ್ ಇದ್ದಾಗ ನೋಡೋಣ. ಇವತ್ತು ಅರ್ಧ ನೋಡ್ತೀನಿ, ನಾಳೆ ಒಂದು 10 minutes ಟ್ರಾಫಿಕಲ್ಲಿ ಹೋಗ್ತಾ ಕ್ಯಾಬಲ್ಲಿ ನೋಡ್ತೀನಿ. ಸೊ ಆ ಥರ ಇದ್ದಾಗ ನಾವು ಏನೋ ಸಿನಿಮಾ ನಮ್ದು ಇದು ಫೀಲ್ಡ್ ಆಗಿರೋದ್ರಿಂದ ಒದ್ದಾಡ್ತೀವಿ. ಈ ಸಿನಿಮಾ ಚೆನ್ನಾಗಿತ್ತು, ಅಲ್ಲಿ ರಿವ್ಯೂ ನಾವು ಮಾತಾಡ್ಕೊಳ್ಳೋದು. ಹೊರಗಡೆ ಅವ್ರಿಗೆ ಅದೆಲ್ಲ ಲೆಕ್ಕಕ್ಕಿಲ್ಲ. ನಂಗೆ ಒಟ್ಟಿನಲ್ಲಿ ಎಂಟರ್ಟೈನ್ಮೆಂಟ್ ಬೇಕು. ಎಂಟರ್ಟೈನ್ಮೆಂಟ್ಗೆ ಇವತ್ತು ಸಿನಿಮಾ ಮಾತ್ರ ಅಲ್ಲ, ಸಾವಿರಾರು ಇರೋದ್ರಿಂದ. ಸೊ ಅದು ಓವರ್ ಆಲ್ ಟ್ರೆಂಡಿಂದಾಗಿ ಹಿಂಗೆ ಆಗ್ತಿದೆ ಅಂತ ಮೇಜರ್ ಸರ್. ಆದರೂ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಅದು ಅಂತ ಯಾವಾಗಲೂ ಇದೆ. ಯಾಕಂದರೆ ಸಿನಿಮಾ ಅನ್ನೋದು ಯಾವತ್ತಿಗೂ ಎವರ್ಗ್ರೀನ್ ಅನ್ನೋದು. ರೀಲ್ಸ್ ಎಲ್ಲ ಶುರು ಆಗಿದೆ, ಅದಕ್ಕೊಂದು ಡೌನ್ಫಾಲ್ ಅಂತ ಇದ್ದೇ ಇರುತ್ತೆ ಮೋಸ್ಟ್ ಪ್ರಾಬಬ್ಲಿ. ಅದು ಬಂದಮೇಲೆ ಇನ್ನೊಂದು ಯಾವುದೋ ಬರುತ್ತೆ, ಅದಕ್ಕೆ ಶಿಫ್ಟ್ ಆಗ್ತಾರೆ. ಬಟ್ ಸಿನಿಮಾ ಈಸ್ ಆಲ್ವೇಸ್ ಎವರ್ಗ್ರೀನ್ ಅನ್ನೋ ಥರ. 2 hour ನೋಡಿ ಏನು ಕನೆಕ್ಟ್ ಆಗ್ತಾರಲ್ಲ ಜನ, ಅದು ಯಾವತ್ತಿಗೂ ರೀಲ್ಸ್ಗೆ ಕನೆಕ್ಟ್ ಆಗಿಲ್ಲ. ಅಂದರೆ ಒಂದು ರೀಲ್ ಇವತ್ತು ನಾನು ನಿಮಗೆ ಫೇಮಸ್ ಆಗಿರೋ ಒಂದು ರೀಲ್ ಹೇಳಿ ಅಂತ ಹೇಳಿದ ತಕ್ಷಣ ನಿಮಗೆ ತುಂಬ ಇವಾಗಿನ ರೀಸೆಂಟದ್ದು ಬರ್ಬೋದು, 2 ವರ್ಷದ ಹಿಂದೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದೇ ನೀವು 10 ವರ್ಷದ ಹಿಂದೆ ಒಂದು ಸಿನಿಮಾ ನೋಡಿರ್ತೀರ, ಅದು ಇವತ್ತಿಗೂ ಮನ್ಸಿಗೆ ಮುಟ್ಟಿರುತ್ತೆ. ಸೊ ಎಲ್ಲೋ ಒಂದು ಕಡೆ ಅದು ಮತ್ತೆ ಚೇಂಜ್ ಆಗುತ್ತೆ, ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಅದಕ್ಕೋಸ್ಕರನೂ ಒಂದು ಪಕ್ಷ ಥಿಯೇಟ್ರಲ್ಲಿ ರಿಲೀಸ್ ಮಾಡೋಣ ಅಂತ ಹೊರಟಿರೋದು. ಮತ್ತು ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಗೆದ್ದಾಗ ಖಂಡಿತವಾಗ್ಲೂ ಟ್ರೆಂಡ್ ಚೇಂಜ್ ಆಗೇ ಆಗುತ್ತೆ. ಕಂಟಿನ್ಯೂಸ್ ಆಗಿ ಗೆಲ್ಲಬೇಕಾಗತ್ತೆ. ಅಂದರೆ ಒಂದು ಬೂಮ್ ಆಯಿತು ಮತ್ತು ವಾಪಸ್ ತುಂಬ ಡೌನ್ ಆಯಿತು ಅಂದಾಗ ಜನ ಸ್ವಲ್ಪ, ಅಂದರೆ ಈಗ ನಾವು ಬೇರೆ ಲ್ಯಾಂಗ್ವೇಜ್ ಹೇಳ್ತೀವಲ್ಲ, ಅವ್ರದ್ದು ಅಲ್ಲಿ ಒಳಗಡೆ ಅವರಲ್ಲೂ ಒಳ್ಳೆ ಸಿನಿಮಾ, ಕೆಟ್ಟ ಸಿನಿಮಾ, ಲಾಸ್ ಫ್ಲಾಪ್ಗಳು ಬಂದೇ ಬರುತ್ತೆ. ಅದನ್ನು ದಾಟಿ ಇಲ್ಲಿ ಬೆಂಗಳೂರಿಗೆ ಬರೋದು ಒಳ್ಳೊಳ್ಳೆ ಸಿನಿಮಾಗಳೇ ಬರುತ್ತೆ. ಸೊ ಏನೋ ಅಪ್ಪಿತಪ್ಪ ಒಂದು ಫಿಲಮ್ ಫೇಮಸ್ ಆಯಿತು ಅಂತ ಹೋಗಿರ್ತೀವಿ, ಚೆನ್ನಾಗಿತ್ತು. 2ನೇದು ಫೇಮಸ್ ಆಗಿರೋದೇ ಬಂದಿರುತ್ತೆ, ಅದಕ್ಕೆ ಹೋಗಿರುತ್ತೆ, ಚೆನ್ನಾಗಿತ್ತು. 3ನೇದು ಚೆನ್ನಾಗಿತ್ತು, 4ನೇದು ಚೆನ್ನಾಗಿತ್ತು, 5ನೇದು ಒಂದು ಸ್ವಲ್ಪ ಸಣ್ಣ ಸೌಂಡ್ ಇದ್ದರೂ ಸಾಕು, 4 ಸಕ್ಕದಾಗಿತ್ತು ಗುರು, ಧೈರ್ಯವಾಗಿ ಹೋಗ್ತೀನಿ. ಅದೇ ಇಲ್ಲಿ 4-5 ಬಿದ್ದಿದ್ದಾಗ, ಫ್ಲಾಪ್ ಆಗಿದ್ದಾಗ ಏನಾದ್ರು ರೀಸನ್ ಇರ್ಬೋದು, ಕಂಟೆಂಟ್ ಚೆನ್ನಾಗಿರ್ಬೋದು, ಚೆನ್ನಾಗಿಲ್ಲದೆ ಇರ್ಬೋದು, ಅದು ಫುಲ್ ಬಿದ್ದಿದ್ದಾಗ
ಹೊಸದಕ್ಕೆ ಹೋಗೋಕ್ಕೆ ಸ್ವಲ್ಪ ಯೋಚನೆ ಮಾಡಿ ಖಂಡಿತವಾಗ್ಲೂ ಹೋಗಬೇಕಾ ಕನ್ನಡ ಹೆಂಗೆ ಅದೇ ಮಲಯಾಳಮ್ಮು ಅದು 4 ಚೆನ್ನಾಗಿತ್ತಲ್ಲ ಇದು. ಸೊ ಆ ಒಂದು ನಮ್ಮಲ್ಲಿ ಆ ಕಂಟಿನ್ಯೂಟಿ ಕನ್ಸಿಸ್ಟೆನ್ಸಿ ಎಲ್ಲೋ ಮಿಸ್ ಆಗ್ತಿದೆ ಅಂತಲೂ ಅನಿಸ್ತಿದೆ ಸರ್. ಓಕೆ ಮಯೂರ್, ತೇಜಸ್, ಆನ್ ದಟ್ ನೋಟ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಪಿನಿಯನ್ನ ಸುಮಾರು ವಿಚಾರದ ಮೇಲೆ ತಿಳಿಸಿದ್ರಿ ಆ್ಯಂಡ್ ಯು ಆರ್ ಕ್ವೈಟ್ ಆನೆಸ್ಟ್ ಅಬೌಟ್ ದ ಸಿಚುಯೇಷನ್ ಆ್ಯಂಡ್ ಆ್ಯಸ್ ಅನ್ ಆಡಿಯನ್. ಬಟ್ ಭಾವತೀರಾಯಾನ ಹ್ಯಾಸ್ ಅನ್ ಇಂಟ್ರೆಸ್ಟಿಂಗ್ ಕೊಲ್ಯಾಬ್ರೇಷನ್. ಅದ್ರ ಟ್ರೈಲರ್ ನೋಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ಟ್ರೈಲರ್ ರಿಲೀಸ್ ಆಗಿದೆ, ನೋಡಿ. ಸಾಂಗ್ಸ್ ರಿಲೀಸ್ ಆಗಿದೆ, ಸಾಂಗ್ಸ್ ನೋಡಿ. ಆ್ಯಂಡ್ ಕೀಳಂಬಿ ಅನ್ನೋ ಒಂದು ಪ್ರೊಡಕ್ಷನ್ ಹೌಸ್, ಶಾಕಾಹಾರಿ ಪ್ರೊಡ್ಯೂಸರ್ಸ್ ಆ್ಯಂಡ್ ಜನನಿ ಲಿಂಕ್ ಪ್ರೊಡ್ಯೂಸರ್ಸ್, ಬೋತ್ ಆರ್ ಕಮಿಂಗ್ ಟುಗೆದರ್. ಒಬ್ಬರು ಪ್ರೆಸೆಂಟ್ ಮಾಡ್ತಿದ್ದಾರೆ, ಒಬ್ಬರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಆ್ಯಂಡ್ ಆನ್ ದಟ್ ನೋಟ್ ಸಿನಿಮಾಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.